ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಮರ್ತೇ ಹೋಗಿದ್ದೆ. ಈಗ ಸೊ ಮತ್ತೆ ಇನ್ನೊಂದು ನಾನೇ ಎಕ್ಸಾಂಪಲ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಿ ನೋಡೋಣ. 2 minus 1 3 and ಇಲ್ಲಿ 4. Okay, now this is a matrix A. Find det A. How we will find det A, determinant of A? Fatafat. Det A equals det of 2 3 sir minus 14 sir. minus 14 ಬರುತ್ತಾ? ವೆರಿ ಗುಡ್. ನೋಡೋಣ. ಸೊ det A equals ಫಸ್ಟ್ ಏನ್ ಮಾಡಬೇಕು? ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ 2 into minus 1 minus 2 minus product of principal diagonal elements ಮಾಡಿದೀನಿ. minus 4 3s are 12. So it is det A. minus 2 minus 12 ಎಷ್ಟು ಬರುತ್ತೆ? minus 14. Any doubts? Any doubts? ಸೊ ಗೊತ್ತಾಯ್ತಲ್ಲ 2 cross 2 ಡಿಟರ್ಮಿನೆಂಟ್ ಬಿಡಿಸೋದು ಹೇಗೆ ಗೊತ್ತಾಯ್ತಲ್ವಾ? ಮಾತಾಡ್ಬೇಕು. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹಾಗಿದ್ರೆ ಈಗ 3 cross 3 ಡಿಟರ್ಮಿನೆಂಟ್ ಬಿಡಿಸೋದು ಹೇಗೆ ನೋಡೋಣ. 3 cross 3 ಡಿಟರ್ಮಿನೆಂಟ್ ಇದನ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು, ಇದ್ರ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು. ಸಪೋಸ್ ಇಫ್ ಎ ಇಸ್ ಎ 3 cross 3 ಮ್ಯಾಟ್ರಿಕ್ಸ್, ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. 1 2 1 2 1 1 3 1 2. Now this is a 3 cross 3 matrix. Now how to expand this 3 cross 3 matrix, or how to find the value of determinant of a 3 cross 3 matrix? ಈಗ ನೋಡೋಣ. ಫಸ್ಟ್ ನಮಗೆ ಗೊತ್ತು det A ನ ಹೇಗೆ ಬರಿತೀವಿ ನಾವು. det A equals, ಇಲ್ಲಿ ಬಿಡಿಸ್ಬೇಕಿದ್ರೆ ಕೇರ್ಫುಲ್ ಆಗಿರ್ಬೇಕು. ಇದು 2 cross 2 ತರ ಅಲ್ಲ, 3 cross 3 ಸ್ವಲ್ಪ ಡಿಫ್ರೆಂಟ್. ಏನಂತ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ತುಂಬಾ ಸಿಂಪಲ್, ಒಂದ್ಸಲ ಅರ್ಥ ಆಗೋದ್ರೆ ಅರ್ಥ ಆಗ್ಬಿಡುತ್ತೆ. ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಸೈನ್ ಅಸೈನ್ ಮಾಡ್ಬೇಕು. ಫಸ್ಟ್ ಎಲಿಮೆಂಟ್ ಗೆ ಯಾವಾಗ್ಲೂ ಪ್ಲಸ್ ಕೊಡೋಣ, ಸೆಕೆಂಡ್ ಎಲಿಮೆಂಟ್ ಗೆ ಮೈನಸ್ ಕೊಡೋಣ, ಥರ್ಡ್ ಎಲಿಮೆಂಟ್ ಗೆ ಪ್ಲಸ್ ಕೊಡೋಣ. ನಾನ್ ಬರ್ದಿದ್ ಗೊತ್ತಾಯ್ತಲ್ಲ? ಏನ್ ಮಾಡಿದೆ ಗೊತ್ತಾಯ್ತಾ? ನಾವ್ ಯಾವ್ದಾದ್ರು ರೋ ಇಲ್ಲ ಯಾವ್ದಾದ್ರು ಕಾಲಮ್ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ನಾನು ಇವಾಗ ಇಲ್ಲಿ ಫಸ್ಟ್ ರೋ ನ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ರೋ, ದಿಸ್ ಇಸ್ ಅವರ್ ಫಸ್ಟ್ ರೋ, ಹೌದಲ್ವಾ? ಇದು ನಮ್ಮ ಫಸ್ಟ್ ರೋ. ಈ ಫಸ್ಟ್ ರೋ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು? ಫಸ್ಟ್ ಇಲ್ಲಿ ಬರೆಯೋಣ. +1 ಅಲ್ವಾ? ಸೈನ್ ನ ಸೇರಿಸ್ಕೊಂಡು ಬರಿಬೇಕು ಎಲಿಮೆಂಟ್. ನಾನು ಹೇಳೋದು ಗೊತ್ತಾಗ್ತಿದ್ಯಾ? ಸೊ ಸೈನ್ ನ ಸೇರಿಸ್ಕೊಂಡು ಎಲಿಮೆಂಟ್ ಬರೆಯೋಣ. ನಾನು ಫಸ್ಟ್ ಇಲ್ಲಿ ಪ್ಲಸ್ ಇದೆ, ಅದ್ರ ಕೆಳಗಡೆ 1 ಇದೆ, +1 ಬರೀತೀನಿ. +1 ಬರೆದು ಒಂದು ಡಿಟರ್ಮಿನೆಂಟ್ ಓಪನ್ ಮಾಡೋಣ. ಇವಾಗ ನಾನು ಏನ್ ಮಾಡ್ಬೇಕಂದ್ರೆ 1 ಇರೋ ರೋ ಕಾಲಮ್ ಬಿಟ್ಬಿಡ್ಬೇಕು. 1 ಇರೋ ರೋ ಕಾಲಮ್ ಯಾವುದು? 1 ಇರೋ ರೋ ಕಾಲಮ್ 1 2 1 1 2 3. ಈ ರೋ ಅಂಡ್ ಈ ಕಾಲಮ್ ಎರಡನ್ನೂ ಬಿಟ್ಬಿಡ್ಬೇಕು ನಾನು ಇವಾಗ. ಅವೆರಡನ್ನೂ ಬಿಟ್ಬಿಟ್ರೆ ನನಗೆ ಏನ್ ಮಿಗುತ್ತೆ? 1 1 1 2 ಮಿಗುತ್ತಾ? ಅದನ್ನ ಈ ಡಿಟರ್ಮಿನೆಂಟ್ ಅಲ್ಲಿ ಬರಿಬೇಕು. 1 1 1 2. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಎಲಿಮೆಂಟ್ ಯಾವುದು? -2. ಮೈನಸ್ ಸೈನ್ ಸೇರಿಸಿ ಬರೀತೀನಿ. -2. ಈಗ ಒಂದು ಡಿಟರ್ಮಿನೆಂಟ್ ಓಪನ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಏನ್ ಮಾಡ್ಬೇಕು ನಾನು? 2 ಇರೋ ರೋ ಕಾಲಮ್ ಬಿಟ್ಬಿಡ್ಬೇಕು. 2 ಇರೋ ರೋ ಕಾಲಮ್ ಯಾವುದು? ಇದು 2 ಇರೋ ಕಾಲಮ್, ಇದು 2 ಇರೋ ರೋ. ಬಿಟ್ಬಿಡೋಣ. ಇನ್ ಯಾವ ಎಲಿಮೆಂಟ್ಸ್ ಇದೆ ನನ್ನ ಹತ್ರ ಬಾಕಿ? 2 2 1 3 2 1 3 2 ಇದೆ. 2 1 3 2. ಕ್ಲಿಯರ್? ನೆಕ್ಸ್ಟ್ ಅದೇ ತರ ಈಗ ನೆಕ್ಸ್ಟ್ ಎಲಿಮೆಂಟ್ ಯಾವುದು? +1 ಬರ್ಕೊಳ್ಳೋಣ. +1 ಬರ್ಕೊಂಡು ಈಗ 1 ಇರೋ ರೋ ಕಾಲಮ್ ಬಿಟ್ಬಿಡ್ಬೇಕು. 1 ಇರೋ ರೋ ಕಾಲಮ್ ಬಿಟ್ಬಿಡೋಣ. ಇದೆ ಅಲ್ವಾ? ಇದು 1 ಇರೋ ರೋ, ಇದು 1 ಇರೋ ಕಾಲಮ್ ಬಿಟ್ಬಿಟ್ರೆ ಇನ್ನೇನಿರುತ್ತೆ ನನ್ನ ಹತ್ರ? 2 1 3 1. 2 1 3 1. ಸೊ 2 1 3 1. ಹೇಗೂ ನಮ್ಗೆ ಈಗ 2 cross 2 ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತು. ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡ್ಬಿಡೋಣ. det A equals +1 ಹಾಗೆ ಬರ್ಕೊಳ್ಳೋಣ. +1 into 1 2s are 2 minus 1 1s are 1. Next -2 into 2 2s are 4 minus 3 1s are 3. Next +1 into 3 2 1s are 2 minus 3 1s are 3. So ಇದನ್ನ ಸಿಂಪ್ಲಿಫೈ ಮಾಡೋಣ. det A equals +1 into 2 minus 1 is 2. 2 minus 1 is 1. Next -2 into 4 minus 3 is 2. 1. Next +1 into ನೋಡೋಣ. ವೆರಿ ಗುಡ್. ಸೊ ಹಾಗಾದ್ರೆ 1 1s are 1, -2 1s are 2, ಪ್ಲಸ್ ಇಂಟು ಮೈನಸ್, -1 1s are 1. ಸೊ +1 -1 ಹೋಗ್ಬಿಡುತ್ತೆ, -2 ಬರುತ್ತೆ. ವೆರಿ ಗುಡ್. ಸೊ ಆನ್ಸರ್ ಇಸ್ -2. ಗೊತ್ತಾಯ್ತಲ್ಲ? 3 cross 3 ಡಿಟರ್ಮಿನೆಂಟ್ ಬಿಡಿಸೋದು ಹೇಗೆ ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಇನ್ನೊಂದು ಎಕ್ಸಾಂಪಲ್ ಮಾಡ್ಬಿಡ್ತೀರಾ? ನೀವೇ ಸಾಲ್ವ್ ಮಾಡ್ತೀರಾ? ನಾನು ಮ್ಯಾಟ್ರಿಕ್ಸ್ ಕೊಡ್ತೀನಿ. A ಈಕ್ವಲ್ಸ್ ಮ್ಯಾಟ್ರಿಕ್ಸ್ ತಗೊಳ್ಳಿ. 1 0 3 4 1 2 1 1 -1. ನೋಡೋಣ ಈ ಮ್ಯಾಟ್ರಿಕ್ಸ್ ಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. det A equals 1 minute ಟೈಮ್ ಬೇಗ.
6 sir plus 6. Yes sir plus 6. 6 ಬರುತ್ತಾ ನೋಡೋಣ ನಾನು ಈಗ ಬೇಗ ಮಾಡ್ಬಿಡ್ತೀನಿ. ಫಸ್ಟ್ ನಾನು ಸೈನ್ ಅಸೈನ್ ಮಾಡ್ತೀನಿ, ಪ್ಲಸ್ ಮೈನಸ್ ಪ್ಲಸ್. ಸೊ ಫಸ್ಟ್ ಪ್ಲಸ್ 1 ಇಟ್ಕೊಳ್ತೀನಿ, ಪ್ಲಸ್ 1 ಆಫ್. ಈಗ 1 ಇರೋ ರೋ ಕಾಲಮ್ ಬಿಟ್ಬೇಡ, ಇನ್ನೇನು ಉಳಿಯುತ್ತೆ 1 2 1 minus 1. ನೆಕ್ಸ್ಟ್ ಮೈನಸ್ 0 ಇರೋ ರೋ ಕಾಲಮ್ ಬಿಟ್ಬಿಡ್ತೀನಿ, ಇನ್ನೇನು ಉಳಿಯುತ್ತೆ ನನಗೆ 4 2 1 minus 1. ಕರೆಕ್ಟ್ ಆಗಿ ಬರೀತಿದ್ದೀರಾ ನೋಡಿ. ನೆಕ್ಸ್ಟ್ ಪ್ಲಸ್ 3 ಬಿಟ್ಬಿಟ್ರೆ, ಪ್ಲಸ್ 3 ರೋ ಕಾಲಮ್ ಬಿಟ್ಬಿಟ್ರೆ 4 1 1 1 ಉಳಿಯುತ್ತೆ. ಸೊ ಇವಾಗ ಡೆಟ್ ಎ ಈಕ್ವಲ್ಸ್ 1 into minus 1 minus 1 minus 2 ones are 2. Next minus 0 into 4 into minus 1 minus 4 minus 2 ones are 2. Next plus 3 into 4 ones are 4 minus 1 ones are 1. So det A equals 1 into minus 1 minus 2 minus 3 minus 3 into 1 minus 3 minus 4 minus 2 minus 6 minus 6 into minus plus 0 into 6 0 ಬಂದ್ಬಿಡುತ್ತೆ. Next plus 4 minus 1 3 3 3 is a 9. So minus 3 plus 9 ಅಂದ್ರೆ ಎಷ್ಟಾಗುತ್ತೆ? It is equal to 6. Clear? Any doubts? Any doubts? ಏನು ಡೌಟ್ ಇಲ್ಲ ಅಲ್ಲ? ಪಕ್ಕಾ ಅಲ್ಲ? ಹೌದಾ? ಸೊ ನೆಕ್ಸ್ಟ್ ಈಗ ಸಮ್ ನೋಟ್ ಪಾಯಿಂಟ್ಸ್ ನೋಡೋಣ. ನಾವೇನಂದ್ರೆ ಇಲ್ಲಿ ಸರ್ ನೀವ್ ಯಾಕೆ ಫಸ್ಟ್ ರೋ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ? ನಾವ್ ಯಾಕೆ ಸೆಕೆಂಡ್ ರೋ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬಾರ್ದು? ಯಾಕೆ ಥರ್ಡ್ ರೋ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬಾರ್ದು? ಯಾಕೆ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ತಗೋಬಾರ್ದು? ಫಸ್ಟ್ ರೋನೇ ಯಾಕೆ ತಗೋಬೇಕು? ಅದು ಕ್ವಶನ್. ನಾವಿಲ್ಲಿ ಯಾವ ರೋ ಇಲ್ಲ ಯಾವ ಕಾಲಮ್ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ರು ನಮ್ಗೆ ಏನ್ ಬರುತ್ತೆ? ಆನ್ಸರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮೇ ಬರುತ್ತೆ. ಬೇಕಾದ್ರೆ ನೋಡೋಣ. ನಾನಿವಾಗ ಥರ್ಡ್ ರೋ ತಗೊಳ್ತೀನಿ, ಇಲ್ಲಿ ನೋಡಿ. ಬಟ್ ಇಲ್ಲಿ ಸೈನ್ಸ್ ಅಲ್ಲಿ ಕೇರ್ಫುಲ್ ಆಗಿರ್ಬೇಕು. ಫಸ್ಟ್ ಯಾವಾಗ್ಲೂ ಪ್ಲಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ ಈ ಎಲಿಮೆಂಟ್ ಏನ್ ಬರುತ್ತೆ? ಮೈನಸ್ ಪ್ಲಸ್ ಮೈನಸ್. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ? ಪ್ಲಸ್ ಮೈನಸ್ ಪ್ಲಸ್. ಇದಿಷ್ಟು ಸೈನ್ಸ್, ಇದು ಆಲ್ಟರ್ನೇಟ್ ಸೈನ್ಸ್. ಈ ಸೈನ್ಸ್ ನ ನೋಡ್ಕೊಂಡು ನೀವು ಎಕ್ಸ್ಪ್ಯಾಂಡ್ ಮಾಡ್ಬೇಕು. ನೀವೀಗ ಸೆಕೆಂಡ್ ಕಾಲಮ್ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಕನ್ಸಿಡರ್ ಮಾಡ್ಬೇಕು. ನಾನು ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ತಗೊಂಡಿದ್ದೆ ಫಸ್ಟ್ ರೋಗೆ, ಬಟ್ ಇಲ್ಲಿ ಸೆಕೆಂಡ್ ಕಾಲಮ್ ಏನಾಗುತ್ತೆ? ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. ಸೆಕೆಂಡ್ ರೋ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪ್ಲಸ್ ಜಾಗದಲ್ಲಿ ನಾವೇನ್ ಬರ್ಕೋಬೇಕು? ಮೈನಸ್ ಪ್ಲಸ್ ಮೈನಸ್ ಬರ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೇಕು. ನಾ ಹೇಳಿದ್ ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಸೊ ಈಗ ಒಂದ್ ಮಾಡ್ತೀನಿ. ಈಗ ನೋಡೋಣ. ಎ ಈಕ್ವಲ್ಸ್ ನಾನಿವಾಗ ಇಲ್ಲಿ ಸೇಮ್ ಇದೇ ಮ್ಯಾಟ್ರಿಕ್ಸ್ ತಗೊಳ್ತೀನಿ. ನಾನೀಗ ಫಸ್ಟ್ ರೋ ಇಟ್ಕೊಳ್ಳಲ್ಲ, ಬೇರೆ ಸೆಕೆಂಡ್ ರೋ ಇಟ್ಕೊಳ್ತೀನಿ. ಸೆಕೆಂಡ್ ರೋ ಇಟ್ಕೊಂಡು ಮಾಡ್ತೀನಿ. ಸೆಕೆಂಡ್ ರೋ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡೋಣ. ಈಗ ಸೆಕೆಂಡ್ ರೋ ಸೈನ್ ಏನಾಗುತ್ತೆ? ಹಾಗಾದ್ರೆ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇದೇನಾಗುತ್ತೆ? ಆಲ್ಟರ್ನೇಟ್ ಸೈನ್ಸ್ ಮೈನಸ್ ಪ್ಲಸ್ ಮೈನಸ್. ಹೌದಾ? ಮೈನಸ್ ಪ್ಲಸ್ ಮೈನಸ್ ಬರುತ್ತೆ, ಹೌದಲ್ವಾ? ಸೊ ಈಗ ಬರ್ಕೊಳ್ತೀನಿ ನಾನು. ಫಸ್ಟ್ ಡೆಟ್ ಎ ಈಕ್ವಲ್ಸ್ ಫಸ್ಟ್ ಮೈನಸ್ 4 ಬರೀತೀನಿ. ಈಗ ಮೈನಸ್ 4 ಇರೋ ರೋ ಕಾಲಮ್ ಬಿಟ್ಬಿಡೋಣ. ಮೈನಸ್ 4 ಇರೋ ರೋ ಕಾಲಮ್ ಯಾವುದು? ಇದೆ ಅಲ್ವಾ? ಇದು ಮೈನಸ್ 4 ಇರೋ ಕಾಲಮ್, ಇದು ಮೈನಸ್ 4 ಇರೋ ರೋ. ಹೌದಾ? ನಾನು ಕರೆಕ್ಟ್ ಆಗಿ ಬರ್ದಿದ್ದೀನಾ? ಈಗ ಅವೆರಡನ್ನು ಬಿಟ್ಬಿಡೋಣ. ಅವೆರಡನ್ನು ಬಿಟ್ಬಿಟ್ರೆ ಏನ್ ಉಳಿಯುತ್ತೆ? 0 3 1 minus 1. 0 3 1 minus 1 ಅದನ್ನ ಬರ್ಕೊಳ್ಳೋಣ. 0 3 1 minus 1. ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಪ್ಲಸ್ 1. ನಾನೀಗ ಪ್ಲಸ್ 1 ಬರೀತೀನಿ. ಈಗ ಪ್ಲಸ್ 1 ಇರೋ ರೋ ಕಾಲಮ್ ಬಿಟ್ಬಿಡೋಣ. ಪ್ಲಸ್ 1 ಇರೋ ರೋ ಕಾಲಮ್ ಯಾವುದು? ಇದೆ ಅಲ್ವಾ? 1 ಇರೋ ರೋ ಇದು, 1 ಇರೋ ಕಾಲಮ್ ಇದು. ಅದನ್ನ ಬಿಟ್ಬಿಡೋಣ. ಇನ್ನೇನು ಉಳಿಯುತ್ತೆ ನನ್ನ ಹತ್ರ? ಇನ್ನೇನು ಉಳಿಯುತ್ತೆ? 1 3 1 minus 1. ಕರೆಕ್ಟಾ? ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಮೈನಸ್ 2. ಈಗ ಮೈನಸ್ 2 ಇರೋ ರೋ ಕಾಲಮ್ ಬಿಟ್ಬಿಡೋಣ. ಮೈನಸ್ 2 ಇರೋ ರೋ ಕಾಲಮ್ ಬಿಟ್ರೆ ಈಗ ಮೈನಸ್ 2 ಇರೋ ರೋ ಇದು, ಮೈನಸ್ 2 ಇರೋ ಕಾಲಮ್ ಇದು ಬಿಟ್ಬಿಟ್ರೆ ಇನ್ನೇನು ಉಳಿಯುತ್ತೆ? 1 0 1 1. ಕರೆಕ್ಟಾ? ಸೊ 1 0 1 1. ಈಗ ಎಕ್ಸ್ಪ್ಯಾಂಡ್ ಮಾಡೋಣ. ಡೆಟ್ ಎ ಈಕ್ವಲ್ಸ್ ಮೈನಸ್ 4 into 0 into minus 1 0 minus 3 ones are 3. ನೆಕ್ಸ್ಟ್ ಏನ್ ಬರುತ್ತೆ? ಪ್ಲಸ್ 1 into minus 1 minus 1 minus 3 ones are 3. ನೆಕ್ಸ್ಟ್ minus 2 into 1 ones are 1 minus 1 into 0 0. So det A equals minus 4 into minus 3. What is minus 4 into minus 3? Plus 12. Next minus 3 minus 1 minus 4. Minus 4 into plus 1 minus 4. Next 1 minus 0 is 1. 1 into minus 2 minus 2. So ಹಾಗಾದ್ರೆ det A value ಏನ್ ಬರುತ್ತೆ? 12 minus 4 minus 2 12 minus 6. What is 12 minus 6? 6. ಎರಡು ಕಡೆ ಸೇಮ್ ಇದೆಯಾ? det value ಸೇಮ್ ಇದೆಯಾ? ಸೊ ಇಷ್ಟೇ. ನಾವ್ ಯಾವ ರೋ ಇಲ್ಲ ಯಾವ ಕಾಲಮ್ ಆದ್ರೂ ಇಟ್ಕೊಂಡು ನಾವು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬಹುದು. ಬಟ್ ಸಿಂಪ್ಲೆಸ್ಟ್ ಅಂದ್ರೆ ವೇ ಅಂದ್ರೆ ನಾವು ಫಸ್ಟ್ ರೋನೇ ಇಟ್ಕೊಂಡು, ಅದಕ್ಕೆ ಸಿಂಪಲ್ ಆಗಿ ಬರೋ ಆನ್ಸರ್ ಬೇಕಂದ್ರೆ ಫಸ್ಟ್ ರೋನೇ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅಲ್ಲಿ ಕನ್ಫ್ಯೂಷನ್ಸ್ ಇರಲ್ಲ ಜಾಸ್ತಿ ಅಂಡ್ ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಫಸ್ಟ್ ರೋ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಗೊತ್ತಾಯ್ತಲ್ಲ ನಾ ಹೇಳಿದ್ದು? ಮ್ಯಾಮ್ ಹೇಳಿ.
ಮ್ಯಾಮ್ ನಿಮ್ಮ ನೆಟ್ವರ್ಕ್ ರೀಚ್ ಆಗ್ತಾ ಇಲ್ಲ. ಬೆಟರ್ ನೀವು ಒಂದು ಚಾಟ್ ಮಾಡ್ಬಿಡಿ ಮ್ಯಾಮ್, ಒಂದು ಮೆಸೇಜ್ ಹಾಕ್ಬಿಡಿ ನಿಮ್ದು ಏನ್ ಡೌಟ್ ಇದೆ ಅದು ನಾನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಈಗ ಹಾಗಾದ್ರೆ ನೋಡೋಣ. ಫಸ್ಟ್ ನೋಟ್ ಪಾಯಿಂಟ್ ಗೊತ್ತಾಯ್ತು. ಏನದು ನಮ್ಮ ಫಸ್ಟ್ ನೋಟ್ ಪಾಯಿಂಟ್? ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಡಿಟರ್ಮಿನೆಂಟ್. ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಡಿಟರ್ಮಿನೆಂಟ್ ವಿತ್ ಎನಿ ರೋ ಆರ್ ಎನಿ ಕಾಲಮ್. ನಾವು ಮ್ಯಾಟ್ರಿಕ್ಸ್ ನ ಯಾವ್ದಾದ್ರು ರೋ ಇಲ್ಲ ಯಾವ್ದಾದ್ರು ಕಾಲಮ್ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಅದೇ ತರ ಸೆಕೆಂಡ್ ಪಾಯಿಂಟ್, ಡಿಟರ್ಮಿನೆಂಟ್ exist, determinant value exist only for square matrix. Next, third point, always remember about signs. Always remember about signs. So science ಬಗ್ಗೆ ಯಾವಾಗ್ಲೂ ನೆನಪಾಗ್ತಾ ಇರಬೇಕು. ನಾವಿಲ್ಲಿ ಸೈನ್ ಅಸೈನ್ ಮಾಡ್ಬೇಕು, ಪ್ಲಸ್ ಮೈನಸ್ ಪ್ಲಸ್. ನಾವು ಸುಮ್ಮನೆ ಡೈರೆಕ್ಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ರೆ ಆನ್ಸರ್ ತಪ್ಪು ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಆಲ್ವೇಸ್ ರಿಮೆಂಬರ್ ಅಬೌಟ್ ಸೈನ್. ಸೈನ್ ಬಗ್ಗೆ ನೆನಪಿಸ್ಕೊಳ್ತಾನೆ ಇರಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಿದ್ರೆ, ಇಲ್ಲಾಂದ್ರೆ ಮಿಸ್ಟೇಕ್ ಆಗ್ಬಿಡುತ್ತೆ. ಇದು 3 ನೋಟ್ ಪಾಯಿಂಟ್ಸ್. ನೆಕ್ಸ್ಟ್ ಈಗ ಹಾಗಿದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಮಾಡ್ಬಿಡ್ತೀರಾ? ಮುಂದಕ್ಕೆ ಹೋಗ್ಬಿಡೋಣ. ನೆಕ್ಸ್ಟ್ ಒನ್, ಇಫ್ ಎ ಈಕ್ವಲ್ಸ್ -1, -2, 3, 1, 0, -1, 1, 1, 0. Expand this determinant. Sir. ಹೇಳಿ ಸರ್. Sir, in case if every element is 0, sir, in a square matrix, either 3x3 or 2x2, then value of determinant will be 0, no, sir? ಯಾ ಹೌದು ಸರ್, 0ನೇ ಬರುತ್ತೆ. ಎಲ್ಲ ಎಲಿಮೆಂಟ್ 0 ಇದೆ ಅಂದ್ರೆ 0ನೇ ಬರುತ್ತೆ. ಸೊ ಬೇರೆ ಏನಾದ್ರು ಡೌಟ್ ಇದೆಯೇನ್ರಿ? 4 ಬರುತ್ತೆ ಸರ್. ಮ್ಯಾಮ್ ಇದ್ರ ವ್ಯಾಲ್ಯೂ 4 ಬರುತ್ತಾ? ನೋಡ್ಬೇಡ. det A equals, ಸೊ ಡಿಟರ್ಮಿನೆಂಟ್ ಆಫ್ A equals, ಫಸ್ಟ್ ನಾನು ಸೈನ್ ಅಸೈನ್ ಮಾಡ್ಕೊಡ್ತೀನಿ, ಪ್ಲಸ್ ಮೈನಸ್ ಪ್ಲಸ್. ಸೊ ಪ್ಲಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ? ಮೈನಸ್ ಆಗ್ಬಿಡುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಇರುತ್ತೆ. ಸೊ ಇಲ್ಲಿ ಪ್ಲಸ್ ಆಗಲ್ಲ, ಅವಾಗ -1 ಬರುತ್ತೆ. -1 ಇಂಟು 0 ಇಂಟು 0 0, -1 ಇಂಟು -1. ವಾಟ್ ಇಸ್ 1 ಇಂಟು -1? -1. ಅದೇ ತರ ಮೈನಸ್ ಇಂಟು ಮೈನಸ್, ಈಗ ಇಲ್ಲಿ -2 ಇದೆ. ಮೈನಸ್ ಇಂಟು ಮೈನಸ್, ಈ ಸೈನ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅದೇನಾಗುತ್ತೆ? ಪ್ಲಸ್ 2 ಇಂಟು, ಈಗ 2 ಇರೋ ರೋ ಕಾಲಮ್ ಬಿಟ್ರೆ 1 -1 1 0 ಇರುತ್ತೆ. ಸೊ ಹಾಗಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಬೇಡ. 1 ಇಂಟು 0 ನಾನು ಡೈರೆಕ್ಟ್ ಆಗಿ ಬರೀತಿದ್ದೀನಿ, ಗೊತ್ತಾಗ್ತಿದ್ಯಲ್ಲ ನಿಮಗೆ? -1 ಇಂಟು -1 ನಾನು ಇಲ್ಲಿ ಡಿಟರ್ಮಿನೆಂಟ್ ಅಲ್ಲಿ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ತಿದ್ದೀನಿ. ಗೊತ್ತಾಗ್ತಿದ್ಯಾ? ಇಲ್ಲ ಅದೇ ತರ ಬರೀಲ್ಲ ಸರ್. ಅದು +1 ಸರ್. ನೋಡಲ್ಲ, ಅದೇ ತರ ಬರೀತೀನಿ ಈಗ. ಸೊ ಫಸ್ಟ್ -1 ಇಲ್ಲಿ ಯಾಕೆ ಅಂದ್ರೆ ಪ್ಲಸ್ ಇದೆ. ಪ್ಲಸ್ ನ ಈ ಸೈನ್ ಗೆ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? -1 ಬರುತ್ತೆ. ಅಲ್ಲಿ -1 ಇರೋ ರೋ ಕಾಲಮ್ ಬಿಟ್ಬೇಡ, ಏನೇನು ಉಳಿಯುತ್ತೆ? 0 -1 1 0. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಅದು ಪ್ಲಸ್ ಆಗುತ್ತೆ. ಹಿಂದೆ ಪ್ರಾಬ್ಲಮ್ ಅಲ್ಲಿ ಏನಿತ್ತು? ಅಲ್ಲಿ ಪ್ಲಸ್ ಇತ್ತು. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ 0 ಇಲ್ಲ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್. ಅದಕ್ಕೆ ನಾನು -0 ಯೂಸ್ ಮಾಡಿದೆ. ಇಲ್ಲೂ ಅಷ್ಟೇ, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಅದಕ್ಕೆ ನಾನು ಮೈನಸ್ ಯೂಸ್ ಮಾಡಿದೆ. ಬಟ್ ಇಲ್ಲ, ಹಂಗಿಲ್ಲ. ಈ ಕೇಸಲ್ಲಿ ಏನಿದೆ? ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. +2 ಇರೋ ರೋ ಕಾಲಮ್ ಬಿಟ್ಬೇಡ, ಇದೇನಾಗುತ್ತೆ? 1 -1 1 0 ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ +3 ಇರೋ ರೋ ಕಾಲಮ್ ಬಿಡೋಣ. 3 ಇರೋ ರೋ ಕಾಲಮ್ ಬಿಟ್ರೆ 1 0 1 1 ಇರುತ್ತೆ. 1 0 1 1. ಈಗ ಎಕ್ಸ್ಪ್ಯಾಂಡ್ ಮಾಡೋಣ. det A equals -1 ಇಂಟು 0 ಇಂಟು 0 0, -1 ಇಂಟು -1 -1. ನೆಕ್ಸ್ಟ್ +2 ಇಂಟು 1 ಇಂಟು 0 0, -1 ಇಂಟು -1 -1. ನೆಕ್ಸ್ಟ್ +3 ಇಂಟು 1 1s are 1, -1 ಇಂಟು 0 0. ಸೊ det A ಏನ್ ಬರುತ್ತೆ? ವಾಟ್ ಇಸ್ det A? ಮೈನಸ್ ಇಂಟು ಮೈನಸ್ +1 ಆಯ್ತು. ಇದು +1 ಇಂಟು -1 -1. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ +1 ಆಗುತ್ತೆ. 0 +1 1, 2 1s are 2. ನೆಕ್ಸ್ಟ್ 1 - 0 1, 1 ಇಂಟು 3 3. ಸೊ det A ಏನ್ ಬಂತ ಹಾಗಿದ್ರೆ? det A equals 2 + 3 5, 5 - 1 4. ಎನಿ ಡೌಟ್ಸ್? ಏನು ಡೌಟ್ ಇಲ್ಲ ಅಲ್ಲ? ಮುಂದಕ್ಕೆ ಹೋಗ್ಬೋದಲ್ಲ? ಸೊ ಮುಂದಕ್ಕೆ ಹೋಗ್ಬೋದಲ್ವಾ? ನೆಕ್ಸ್ಟ್
ನೆಕ್ಸ್ಟ್ ಈಗ ಸೊ 3 x 3 ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಾಯ್ತು, 2 x 2 ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಾಯ್ತು. ಇದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಒಂದ್ ಪ್ರಾಪರ್ಟಿ ನೋಡೋಣ. ಈ ಡಿಟರ್ಮಿನೆಂಟ್ ಮೇಲೆ ಒಂದು ಪ್ರಾಪರ್ಟಿ. ಏನದು ಪ್ರಾಪರ್ಟಿ? ಇಲ್ಲಿ ನೋಡಿ, ಇದು ತುಂಬಾ ಯೂಸ್ಫುಲ್. ಇದು ಪ್ರಾಪರ್ಟೀಸ್. ಫಸ್ಟ್ ಪ್ರಾಪರ್ಟಿ ಏನಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತು. ನಾನೀಗ ಫಸ್ಟ್ ಒಂದು ಪ್ರಾಬ್ಲಮ್ ಮಾಡ್ಬಿಟ್ಟು ಆಮೇಲೆ ಪ್ರಾಪರ್ಟಿ ಬರೀತೀನಿ ನಾನು. ಇಫ್ ಎ ಈಕ್ವಲ್ಸ್ 1 2 3 4 then first find det of 2a and find det of a. ಇವೆರಡನ್ನು ಫೈಂಡ್ ಔಟ್ ಮಾಡಿ. ಫೈಂಡ್ det of 2a and det of a. ಬೇಗ ಹೇಳ್ಬೇಕು ನಮಗೆ. det of 2a and det of a. How you will find det of 2a? ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡಬೇಕು? 2a ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ 2a? ಅರೆ ಮಲ್ಟಿಪ್ಲೈ ಮ್ಯಾಟ್ರಿಕ್ಸ್ a ವಿತ್ 2 ಅಷ್ಟೇ. 2 ಜೊತೆ a ಮ್ಯಾಟ್ರಿಕ್ಸ್ ಗೆ 2 ಮಲ್ಟಿಪ್ಲೈ ಮಾಡಬೇಡ, 2a ಸಿಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಹೇಳಿದ್ರೆ ಫಸ್ಟ್ 2a ಏನ್ ಬರುತ್ತೆ ಬರೀರಿ. ವಾಟ್ ಇಸ್ 2a? 2 4 6 8. 2 4 6 8. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ. ವಾಟ್ ಇಸ್ ಫೈಂಡ್ det of 2a? -8 ಸರ್. det of 2a 16 - 24 ಅಂದ್ರೆ -8 ಬರುತ್ತಾ? ಪಕ್ಕಾನಾ? Yes sir. Yes sir. ಈಗ ನೆಕ್ಸ್ಟ್ ಫೈಂಡ್ det of a. det of a ಹೇಗೆ ಬರೀಬಹುದು? det of a 4 1s are 4 -6. ಸೊ ಇಟ್ ಇಸ್ det of a -2 ಬರುತ್ತಾ? -2. Yes sir. ಈಗ ನೋಡಿ, ಇವೆರಡನ್ನು ಯೂಸ್ ಮಾಡ್ಕೊಂಡು ನಾನೊಂದು ರಿಲೇಷನ್ ಫಾರ್ಮ್ ಮಾಡ್ತೀನಿ. ಹೇಗೆ ಅಂದ್ರೆ, ಕ್ಯಾನ್ ವಿ ರೈಟ್ det of 2a as 4 times det a? ಬರೀಬಹುದಾ? ಇದು -8 ಇದೆ. -2 ಗೆ 4 ಮಲ್ಟಿಪ್ಲೈ ಮಾಡಿದ್ರೆ -8 ಅಲ್ವಾ ಬರೋದು? ಹೌದಾ? Yes sir. ಸರ್ ಅದ್ ಹೆಂಗಿಲ್ಲ 2ನೇ ಬರೋದು, 4 ಬರ್ದ್ಬಿಟ್ರಿ ನೀವು. 4 ಯಾಕೆ ಬರದ್ರಿ? ಈಗ ನೋಡಿ ಇಲ್ಲಿ ಇದನ್ನ ನಾವು ಈ 4 ನ 2 ಸ್ಕ್ವೇರ್ ಅಂತ ಬರಿಬಹುದಾ? 2 ಸ್ಕ್ವೇರ್ ಅಂತ ಬರಿಬಹುದಾ? ಈ 2 ಸ್ಕ್ವೇರ್ ಎಲ್ಲಿಂದ ಬಂತು ಕೇಳಿಸ್ಕೊಡಿ. ಈಗ ನಾನು ಹೇಳ್ತೀನಿ ಆ 2 ಸ್ಕ್ವೇರ್ ಎಲ್ಲಿಂದ ಬಂತು ಅಂತ. ಈ ಕೆಳಗಡೆ ಇದೆಯಲ್ಲ 2, ಈ 2 ನ ನಾನು ಈ ಡೆಟ್ ಇಂದ ಹೊರಗಡೆ ಬರ್ದಿದ್ದೀನಿ. 2 ನ ಡೆಟ್ ಇಂದ ಹೊರಗಡೆ ಬರ್ದಿದ್ದೀನಿ. ಅಂಡ್ ಈ ಪವರ್ ಅಲ್ಲಿ ಇದೆಯಲ್ಲ 2, ಇದೇನಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಎ ಕ್ಲಿಯರಾ? ಅಂದ್ರೆ ನನಗೆ ಆರ್ಡರ್ ಆಫ್ ಎ det a ಗೊತ್ತಿದ್ರೆ ನಾವು ಬೇರೆ ನಂಬರ್ ನ det of 2a det of 3a ಫೈಂಡ್ ಔಟ್ ಮಾಡಬಹುದು. ನಾ ಹೇಳೋದು ಗೊತ್ತಾಗ್ತಿದ್ಯಾ? ಸೊ ನಾನೇನಂತ ಬರ್ದೆ? det of 2a is equal to 2 square det a. 2 det ಇಂದ ಇಲ್ಲಿರೋ ನಂಬರ್, ಈ ನಂಬರ್ನೇ ಹೊರಗಡೆ ಬರ್ದಿದ್ದೀನಿ. ಪವರ್ ಅಲ್ಲಿ ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ಅದನ್ನ ಬರ್ದಿದ್ದೀನಿ. ಕ್ಲಿಯರಾ? ಹಾಗಿದ್ರೆ ವಾಟ್ ಇಸ್ det of 3a? det of 3a ಹೇಳಿ ನೋಡೋಣ ಏನ್ ಬರುತ್ತೆ? det of 3a ಏನ್ ಬರುತ್ತೆ? 3 square mod a sir. ವೆರಿ ಗುಡ್. ಅದೇನಾಗುತ್ತೆ? 3 ಸ್ಕ್ವೇರ್ det a ಆಗುತ್ತೆ. ಫಸ್ಟ್ ಈ ನಂಬರ್ ಹೊರಗಡೆ ತಗೊಂಡ್ಬರೋಣ. ಹೊರಗಡೆ ತಗೊಂಡ್ಬಂದು ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ಅದನ್ನ ಪವರ್ ಮಾಡೋಣ. ಸೊ 3 ಸ್ಕ್ವೇರ್ det a ಬರುತ್ತೆ. ಪಕ್ಕನಾ? ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಸೊ ಹಾಗಾದ್ರೆ det of 3a ಏನ್ ಬರಬೇಕು? 9 times det a ಬರಬೇಕು. ಫಸ್ಟ್ ಫೈಂಡ್ det of 3a. det of 3a ಏನ್ ಬರುತ್ತೆ? ಬೇಗ ಫಟ್ ಅಂತ ಮಾಡ್ಬೇಕು. ಫಸ್ಟ್ ರೈಟ್ ಮ್ಯಾಟ್ರಿಕ್ಸ್ 3a and then find determinant. -18 sir. -18 det of ಏನ್ ಬಂತು? det of 3a -18 -18 ಬಂತ. ನಮ್ಗೆ ಆಲ್ರೆಡಿ ಗೊತ್ತು, ಇದು ಆಲ್ರೆಡಿ det a ಇದೆ. det a ಎಷ್ಟು? -2. ವಾಟ್ ಇಸ್ 9 into -2? -18 ಬರುತ್ತಲ್ವಾ? ಎರಡು ಈಕ್ವಲ್ ಅಲ್ವಾ? ಸೊ ಹಾಗಾದ್ರೆ det of 3a ನಾವು ಎಂತ ಬರಿಬಹುದು? 3 square det a ಅಂತ ಬರಿಬಹುದು. ಎನಿ ಡೌಟ್ಸ್? ಸೊ ಹಾಗಾದ್ರೆ ಈ ಫಾರ್ಮುಲಾನ ನಾನು ಇವಾಗ ಜನರಲೈಸ್ ಮಾಡ್ಬಿಡ್ತೀನಿ. ದೆನ್ ವಾಟ್ ಈಸ್ det of ka? det of ka ಏನಾಗುತ್ತೆ? ವಾಟ್ ಈಸ್ det of ka? ಕ್ಯಾನ್ ಐ ರೈಟ್ ಇಟ್ ಆಸ್ k power n det a? ಬರಿಬಹುದಾ?
ಬರಿಬಹುದಾ? ಸೊ ವಾಟ್ ಈಸ್ ಎನ್ ಇಯರ್? ಎನ್ ಅಂದ್ರೆ ಏನು? ಆರ್ಡರ್. ಎನ್ is nothing but order of matrix A. Any doubts? ಗೊತ್ತಾಯ್ತಾ? ಹಾಗಿದ್ರೆ ನಾನು ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. Suppose if A is a 3x3 matrix, then what is det of 4A? Det of 4A ಏನ್ ಬರುತ್ತೆ? ಇದನ್ನ ಯೂಸ್ ಮಾಡಿ, ಈ ಪ್ರಾಪರ್ಟಿ ಯೂಸ್ ಮಾಡ್ಬಿಟ್ಟು det of 4A ಏನ್ ಬರುತ್ತೆ ಹೇಳಿ ನೋಡೋಣ. So can we write det of 4A as 4 power 3 into mod A. 3 det A? Yes, very good. ಯಾಕೆ 4 power 3 ಬರದೆ? What is the matrix order of matrix A? 3. So ಹಾಗಾದ್ರೆ det of 4A ಏನಾಗುತ್ತೆ? 64 det A ಆಗುತ್ತೆ. ಕ್ಲಿಯರ್? ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದು ಈವನ್ PU ನಲ್ಲಿ ಸೈನ್ಸ್ ಮಕ್ಕಳಿಗೆ CET ಮೇಲೆ ಈ ಕಾನ್ಸೆಪ್ಟ್ ಮೇಲೆ CET ಕ್ವಶನ್ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ಡಿಟರ್ಮಿನೆಂಟ್ ಪ್ರಾಪರ್ಟಿ. ಕ್ಲಿಯರಾ? ಕ್ಲಿಯರಾ? ಸೊ det of KA is equal to K power n det A. Any doubts? ಮುಂದಕ್ಕೆ ಹೋಗೋಣ. ಸರ್ ಆರ್ಡರ್ ಸೇಮ್ ಇದೆ ಅಲ್ವಾ? 3x3. ಅದೇ 2x3 ಇದ್ರೆ 2 ಇಲ್ಲ 2x3 ಆಗೋದೇ ಇಲ್ಲ. ಯಾಕೆ ಹೇಳಿ? ಡಿಟರ್ಮಿನೆಂಟ್ ಎಕ್ಸಿಸ್ಟ್ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲಿ 2x3 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಇಲ್ಲ. ಸೊ 2x3 ಇಸ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ 2x3 ಆಗೋದಿಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ಗೆ. ನೆಕ್ಸ್ಟ್ ಹಾಗಿದ್ರೆ ಸರ್ det of A ಏನೇನೋ ಹೇಳಿದ್ರಿ. ವಾಟ್ ಇಸ್ det of AB? ಸಪೋಸ್ ಎರಡು ಮ್ಯಾಟ್ರಿಕ್ಸ್ ಇತ್ತು ಅಂತ ಅನ್ಕೊಳ್ಳೋಣ. A ಈಕ್ವಲ್ಸ್ 1 2 3 4. So 1 2 3 4 and B equals 1 2 1 1 ಅನ್ಕೊಳ್ಳೋಣ. Now what is det of AB? ಹಾಗಾದ್ರೆ det of AB ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ what is det of A? Det of A ಏನ್ ಬರುತ್ತೆ? 4 minus 6. 4 minus 6 ಅಂದ್ರೆ -2 ನಾ? What is det of B? 1 minus 2 ಅಂದ್ರೆ -1 2. 1 minus 2 ಅಂದ್ರೆ ಏನ್ ಬರುತ್ತೆ? -1 ಅಲ್ವಾ? ಸೊ ಹಾಗಾದ್ರೆ what is det of AB? Det of AB ಏನು ನೋಡೋಣ. AB ನನಗೆ ಬೇಕಾದ್ರೆ det of AB. Det of AB ಅಂದ್ರೆ ಫಸ್ಟ್ AB ಮಲ್ಟಿಪ್ಲೈ ಮಾಡ್ಬೇಕು ನಾನು. What is AB? -2 1 1s are 1 plus 2 1s are 2 1 2s are 2 plus 2 1s are 2. ನಾನು ಬರೆಯೋದು ಅರ್ಥ ಆಗ್ತಿದ್ಯಾ? 1 2s are 2 plus 2 1s are 2. ರೋ ಕಾಲಮ್ ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್ ಅಲ್ಲಿ ಮಾಡಿದ್ವಲ್ಲ AB ಮಲ್ಟಿಪ್ಲಿಕೇಶನ್. 3 1s are 3 plus 4 1s are 4. 3 2s are 6 plus 4 1s are 4. ಹೌದಲ್ವಾ? ಸೊ ಹಾಗಾದ್ರೆ AB ಏನ್ ಬರುತ್ತೆ? 2 plus 1 3 2 plus 2 4 3 plus 4 7 6 plus 4 10. ಸೊ ಹಾಗಾದ್ರೆ det AB equals ಫಸ್ಟ್ det AB ಮಾಡೋಣ. det AB ಏನ್ ಬರುತ್ತೆ ಈಗ? 2. 3 10s are 30 minus 7 4s are 28. ಹಾಗಾದ್ರೆ det AB ಏನಾಯ್ತು? det AB is 2. ಹೌದಲ್ವಾ? ಸೊ ಹಾಗಿದ್ರೆ ಕ್ಯಾನ್ ವಿ ರೈಟ್ det of AB as det A into det B? What is det A into det B? -2 into -1 ಎಷ್ಟು ಬರುತ್ತೆ? 2 ಬರುತ್ತೆ. ಹೌದಲ್ವಾ? ಸೊ ಹಾಗಾದ್ರೆ det of AB ಏನಾದ್ರು ಕೇಳಿದ್ರೆ ನಾವು ಡೈರೆಕ್ಟ್ ಆಗಿ det A into det B ಅಂತ ಬರೀಬಹುದು. ಗೊತ್ತಾಯ್ತಾ? ಇಲ್ಲಿ AB ಮಲ್ಟಿಪ್ಲೈ ಮಾಡೋದೇ ಬೇಡ. ಡೈರೆಕ್ಟ್ ಆಗಿ det A ಫೈಂಡ್ ಔಟ್ ಮಾಡಿ det B ಫೈಂಡ್ ಔಟ್ ಮಾಡಿ ಮಲ್ಟಿಪ್ಲೈ ಮಾಡ್ಬಿಡಿ ಅಷ್ಟೇ. ಸೊ det of AB ಸಿಗುತ್ತೆ. ಕ್ಲಿಯರಾ? This is next point. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಗೆ AB ಅಂತ ಕೊಟ್ರೆ ಈ ತರ ಮಾಡ್ಕೊಂಡ್ರೆ ನಮ್ಗೆ ಹೇಳಿದ್ ಗೊತ್ತಾಗ್ಲಿಲ್ಲ. ಏನ್ ಹೇಳಿ ಮ್ಯಾಮ್, ಏನ್ ಹೇಳಿ, ತೊಂದರೆ ಇಲ್ಲ, ಏನಿದ್ರು ಪರವಾಗಿಲ್ಲ ಹೇಳಿ. ನೋ ಸರ್ ಏನಿಲ್ವಾ? ಓಕೆ. ಸೊ ಹಾಗಿದ್ರೆ ವಾಟ್ ಇಸ್ det of ABC? det of ABC ಏನಾಗುತ್ತೆ? mod A into mod B into mod B into mod B ಅನ್ಬಾರ್ದ್ರಿ ಸರ್, ಅದು det A det B det C. ಹಾಗಿದ್ರೆ ವಾಟ್ ಇಸ್ det of AB by C? det of AB by C ಏನಾಗುತ್ತೆ? ಸೇಮ್ ಡಿಟರ್ಮಿನೆಂಟ್ ಸ್ಪ್ಲಿಟ್ ಮಾಡ್ಬಿಡೋಣ. det A det B by det C. ಕ್ಲಿಯರಾ? ಇಲ್ಲೆಲ್ಲ ಮಲ್ಟಿಪ್ಲೈ ಮಾಡೋದು ಡಿವೈಡ್ ಮಾಡೋದು ಅವೆಲ್ಲ ಇಲ್ಲೇನು ಬೇಕಾಗೇ ಇಲ್ಲ. ಗೊತ್ತಾಯ್ತಾ? ಡೈರೆಕ್ಟ್ ಆಗಿ det A det B det C ಫೈಂಡ್ ಔಟ್ ಮಾಡ್ಬಿಟ್ಟು ಈ ಫಾರ್ಮುಲಾ ಒಳಗೆ ಹಾಕ್ಬಿಟ್ರೆ ಆನ್ಸರ್ ಬರುತ್ತೆ. ಇದಿಷ್ಟು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಗೊತ್ತಾಯ್ತಾ? ಎನಿ ಡೌಟ್ಸ್? ನೆಕ್ಸ್ಟ್ ಇನ್ನೂ ಒಂದೆರಡು ಸಿಂಪಲ್ ಪ್ರಾಪರ್ಟೀಸ್ ಇದಾವೆ. ಏನ್ ನೋಡಿ,
ಇದು ವರ್ಡಿಂಗ್ ಅಲ್ಲಿ ಹೇಳ್ಬಿಟ್ಟು ಹೀಗೆ ಹೇಳ್ಬಿಡ್ತೀನಿ. ವಾಟ್ ಈಸ್ ಡೆಟ್ ಆಫ್ ಎ ಅಂಡ್ ಡೆಟ್ ಆಫ್ ಎ ಟ್ರಾನ್ಸ್ಪೋಸ್ ಅವೆರಡು ಯಾವಾಗ್ಲೂ ಈಕ್ವಲ್ ಇರುತ್ತೆ. ಡೆಟ್ ಆಫ್ ಎ ಟ್ರಾನ್ಸ್ಪೋಸ್ ಯಾವಾಗ್ಲೂ ಈಕ್ವಲ್ ಇರುತ್ತೆ. ಗೊತ್ತಾಯ್ತಾ? ಯಾಕೆ ಅಂದ್ರೆ ನಾನ್ ಮ್ಯಾಟ್ರಿಕ್ಸ್ ಯಾವ ಕಡೆಯಿಂದ ಎಕ್ಸ್ಪ್ಯಾಂಡ್ ಮಾಡಿದ್ರು ನನ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮ್ ತಾನೇ ಬರೋದು, ಹೌದಲ್ವಾ? ಡಿಟರ್ಮಿನೆಂಟ್ ಯಾವ ಕಡೆಯಿಂದ ಎಕ್ಸ್ಪ್ಯಾಂಡ್ ಮಾಡಿದ್ರು ನನ್ ಸೇಮ್ ವ್ಯಾಲ್ಯೂನೇ ಬರುತ್ತೆ, ಹೌದಾ? ಹೌದಲ್ವಾ? ಅದೇ ತರ ಇಲ್ಲೂ ಅಷ್ಟೇ, ಎ ಬರ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ರು, ಎ ಟ್ರಾನ್ಸ್ಪೋಸ್ ಬರ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ರು ನನ್ಗೆ ಏನ್ ಬರುತ್ತೆ ಆನ್ಸರ್ ಸೇಮೇ ಬರುತ್ತಲ್ವಾ? ಅದಕ್ಕೆ ಡೆಟ್ ಎ ಇಸ್ ಆಲ್ವೇಸ್ ಈಕ್ವಲ್ ಟು ಡೆಟ್ ಆಫ್ ಎ ಟ್ರಾನ್ಸ್ಪೋಸ್. ಗೊತ್ತಾಯ್ತಾ? ಗೊತ್ತಾಗ್ತಿದ್ಯಾ ನಾ ಹೇಳ್ತಿರೋದು? ಇದನ್ನ ಯಾವ ತರ ಹೇಳ್ಬೋದು ಅಂದ್ರೆ ವರ್ಡಿಂಗ್ ಅಲ್ಲಿ ಯಾವ ತರ ಹೇಳ್ಬೋದು ಅಂತ ಹೇಳ್ತೀನಿ ನೋಡಿ. ಇಫ್ ಆಲ್ ರೋಸ್ ಆರ್ ಕಾಲಮ್ಸ್ of a determinant are interchanged then the value of the determinant remains same. The value of the determinant remains same. Unchanged. So ಇದು first property of a determinant remains same. So ಯಾರಾದ್ರೂ PU ಟೀಚ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. ಅದೇ ಏನು ಇಲ್ಲ, ಎಲ್ಲ ರೋಸ್ ಎಲ್ಲ ಕಾಲಮ್ ಇಂಟರ್ಚೇಂಜ್ ಮಾಡಿದೀವಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ಸೊ ಡೆಟ್ ಆಫ್ ಎ ಟ್ರಾನ್ಸ್ಪೋಸ್ ಯಾವಾಗಲೂ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ. ಸರ್ ನೀವು ಎಲ್ಲ ರೋ ಎಲ್ಲ ಕಾಲಮ್ ಯಾಕೆ ಚೇಂಜ್ ಮಾಡ್ತೀರಾ? ನಾನು ಬರೀ ಎರಡೇ ಕಾಲಮ್ ಚೇಂಜ್ ಮಾಡ್ತೀನಿ, ಆವಾಗ ಏನಾಗುತ್ತೆ ಈಗ ನೋಡೋಣ. ಒಂದು 3x3 ಮ್ಯಾಟ್ರಿಕ್ಸ್ ತಗೊಳ್ತೀನಿ ನಾನು. ಎ ಈಕ್ವಲ್ಸ್ 1 2 1 2 1 2 1 1 3. ಇದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಹೇಳ್ರಪ್ಪ ನನಗೆ ಬೇಗ. 3x -6. Any other answer? -6 sir. ಎಲ್ರಿಗೂ ಹಾಗಿದ್ರೆ -6 ಬಂದಿದ್ಯಾ? ಓಕೆ. Yes sir. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಎರಡು ರೋನ ಇಂಟರ್ಚೇಂಜ್ ಮಾಡ್ಬಿಡ್ತೀನಿ. ನಾನು ಇಲ್ಲಿ ಏನ್ ಮಾಡ್ತೀನಿ, ಫಸ್ಟ್ ರೋನ ಸೆಕೆಂಡ್ ರೋ ಮಾಡ್ತೀನಿ, ಸೆಕೆಂಡ್ ರೋನ ಫಸ್ಟ್ ರೋ ಮಾಡ್ತೀನಿ 2 1 2. ಥರ್ಡ್ ರೋ ಹಾಗೆ ಇರುತ್ತೆ 1 1 2. ಈಗ ಎಕ್ಸ್ಪ್ಯಾಂಡ್ ಮಾಡಿ, ಇವಾಗ ಡೆಟ್ ಏನ್ ಬರುತ್ತೆ ನೋಡಿ. ಈಗ ಡೆಟ್ ಏನ್ ಬರುತ್ತೆ ಬೇಗ. -6 sir. ಮತ್ತೊಮ್ಮೆ ನೋಡಿ. +6. ಬಲ್ತಾ ಯಾರಿಗಾದ್ರೂ ಏನ್ ಬರುತ್ತೆ ಡೆಟ್ ಎ? 6. 6. ನಾವೇನಾದ್ರೂ ಬರೀ 2 ರೋಸ್ ಮಾತ್ರ, ಇಫ್ ಎನಿ 2 ರೋಸ್ ಆರ್ ಕಾಲಮ್ಸ್ of a determinant if any 2 rows or any 2 columns of a determinant are interchanged, then ಹಾಗಾದ್ರೆ ಏನ್ ಚೇಂಜ್ ಆಗುತ್ತೆ? then ಮೇಲ್ಗಡೆದಕ್ಕೂ ಇದಕ್ಕೂ ಅಬ್ಸರ್ವ್ ಮಾಡಿ, ಜಸ್ಟ್ ವ್ಯಾಲ್ಯೂ ಸೇಮ್ ಇದೆ ಬಟ್ ಸೈನ್ ಮಾತ್ರ ಚೇಂಜ್ ಆಗಿದೆಯಲ್ವಾ? ಸೊ ಏನಾಗುತ್ತೆ, then sign of the determinant gets changed. ಸೈನ್ ಚೇಂಜ್ ಆಗ್ಬಿಡುತ್ತೆ. ಜಸ್ಟ್ 2 ರೋ ಇಲ್ಲ 2 ಕಾಲಮ್ ನ ಇಂಟರ್ಚೇಂಜ್ ಮಾಡ್ಬಿಟ್ರೆ, 3 ರೋ 3 ಕಾಲಮ್ ಇಂಟರ್ಚೇಂಜ್ ಮಾಡಿದ್ರೆ ಸೇಮೇ ಇರುತ್ತೆ, ಬಟ್ 2 ಚೇಂಜ್ ಮಾಡ್ಬಿಟ್ರೆ ಸೈನ್ ಚೇಂಜ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪ್ರಾಪರ್ಟಿ, ಇನ್ನೊಂದು ನೋಡ್ಬಿಡೋಣ. ಇನ್ 2 ಇದೆ, ಇನ್ 2 ನೋಡ್ಬಿಡೋಣ. ನೆಕ್ಸ್ಟ್, ಇಫ್ ಎನಿ 2 rows
if any two rows or columns, if any two rows or columns of a determinant, if any two rows or any two columns of a determinant are identical, identical ಅಂದ್ರೆ ಸೇಮ್, ಎರಡು ರೋ ಇಲ್ಲ ಎರಡು ಕಾಲಮ್ ಸೇಮ್ ಇದ್ರೆ then the determinant value, then the determinant value is equal to is equal to ಏನ್ ಬರುತ್ತೆ ನಿಮಗೆ ಕೊಟ್ಬಿಡ್ತೀನಿ. ಈ ಕ್ವಶನ್ ನಾನೇ ಬರ್ಬಿಡ್ತೇನೆ, ಸರಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲೇನ್ ಹೇಳ್ತಾ ಇದೆ ಪ್ರಾಪರ್ಟಿ, ಇಫ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಐಡೆಂಟಿಕಲ್ ಅಂದ್ರೆ ಸೇಮ್ ಇರಬೇಕು. 1 1 2 1 1 2 1 2 1 ಇಲ್ಲಿ ಎರಡು ಕಾಲಮ್ ಸೇಮ್ ಇದೆ, ಹೌದಾ ಒಪ್ಕೊಳ್ತೀರಾ? ಸಾರಿ ಎರಡು ರೋ 1 1 2 1 1 2 ಎರಡು ರೋ ಸೇಮ್ ಇದೆ. ಹಾಗಿದ್ರೆ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ, ಡೆಟ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಅದೇ ಪ್ರಾಪರ್ಟಿ ಇರೋದು, ಫೈಂಡ್ ಡೆಟ್ ಎ. Zero. Zero, sir. ವೆರಿ ಗುಡ್, ವೆರಿ ಗುಡ್. ಸೊ ಏನ್ ಬರುತ್ತೆ ಆನ್ಸರ್? 0. 0. If any two rows or any two columns of a determinant are identical, then the value of the determinant is 0. ಗೊತ್ತಾಯ್ತಾ? ಗೊತ್ತಾಯ್ತಾ? ಇವೆಲ್ಲ ಸಿಂಪಲ್. ನಿಮ್ ಕ್ವಶನ್ ಇದೇ ತರ ಕೊಟ್ಟಿರ್ತಾನೆ, 1 1 2 1 1 2 1 2 1 then ಡೆಟ್ ಎ ಈಕ್ವಲ್ಸ್ ಅಂತ ಕೊಟ್ಟಿರ್ತಾನೆ. ಅವಾಗ ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಬರ್ಬಿಡ್ಬೋದು ನಾವು 0. ಅವೆಲ್ಲ ಪ್ರಾಪರ್ಟೀಸ್. ಗೊತ್ತಾಯ್ತಾ? ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಡಿಫರೆನ್ಸ್ ನ ತೋರಿಸುತ್ತೆ. ಈಗ ಇಲ್ಲಿ ನೋಡೋಣ, ಎ ಈಕ್ವಲ್ಸ್ 2 4 6 8 ಇತ್ತು ಅಂತ ಅನ್ಕೊಳ್ಳೋಣ. ದೆನ್ ನೋಟಿಸ್ 3a. 3a ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು ಹೇಳಿ? 3a ಅಂದ್ರೆ 3 ನ ಟೋಟಲ್ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಡಿಟರ್ಮಿನೆಂಟ್ ಅಲ್ಲಿ ಇನ್ ಕೇಸ್ ನನ್ನ ಹತ್ರ ಡೆಟ್ ಎ ಇದೆ ಅಂತ ಅನ್ಕೊಳ್ಳೋಣ. ಡೆಟ್ ಎ ಏನೋ ಇದೆ, ನಾನೀಗ 3 ನ ಡೆಟ್ ಎ ಗೆ ಮಲ್ಟಿಪ್ಲೈ ಮಾಡಿದ್ರೆ ಈ 3 ಅನ್ನೋದು ಜಸ್ಟ್ 1 ರೋ ಇಲ್ಲ ಅಂದ್ರೆ 1 ಕಾಲಮ್ ಅಷ್ಟೇ ಮಲ್ಟಿಪ್ಲೈ ಆಗುತ್ತೆ. ಇದು ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಆಗಲ್ಲ. ಇದೇ ಮ್ಯಾಟ್ರಿಕ್ಸ್ ಕಾಲಮ್ ಡಿಟರ್ಮಿನೆಂಟ್ ಇರೋ ಡಿಫರೆನ್ಸ್. ನಾನೇನಾದ್ರೂ ಯಾವ್ದಾದ್ರು ಕಾನ್ಸ್ಟೆಂಟ್ ನ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು ಟೋಟಲ್ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಆಗುತ್ತೆ. ಬಟ್ ಯಾವ್ದಾದ್ರು ಕಾನ್ಸ್ಟೆಂಟ್ ನ ನಾನು ಡಿಟರ್ಮಿನೆಂಟ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು ಜಸ್ಟ್ 1 ರೋ ಇಲ್ಲ ಅಂದ್ರೆ 1 ಕಾಲಮ್ ಗೆ ಮಲ್ಟಿಪ್ಲೈ ಆಗುತ್ತೆ. ಗೊತ್ತಾಯ್ತಾ? ಇದು ಗೊತ್ತಾಯ್ತಾ? ಇದು ಗೊತ್ತಾಯ್ತಾ? ಈ ಪ್ರಾಪರ್ಟಿ ಗೊತ್ತಾಯ್ತಾ? ಸೊ ಅದನ್ನ ಹೀಗೆ ಬರಿಬಹುದು ನಾವು, k ಟೈಮ್ಸ್ ಡೆಟ್ ಆಫ್. ಹೇಳಿ ಸರ್. ಸರ್ ಇಲ್ಲಂದ್ರೆ ಇದು ಡಿಟರ್ಮಿನೆಂಟ್ ಎ ಕಂಡಿಡ್ಬಿಟ್ಟು ಸರ್ ಆ ವ್ಯಾಲ್ಯೂಗೆ 3 ಮಲ್ಟಿಪ್ಲೈ ಮಾಡ್ಬಿಟ್ರೆ ಬರುತ್ತೆ ಸರ್. ಅಲ್ಲ, ಇದು ಬೇರೆ. ನಾನು ಹೇಳಿದ್ದು ಪ್ರಾಪರ್ಟಿ. ಇದು ನಾನ್ ಬರ್ದಿದ್ದು ಪ್ರಾಪರ್ಟಿ ಹೇಗೆ ಅದು ಇದಾಗತ್ತೆ ಅಂತ, ಅಪ್ಲೈ ಆಗತ್ತೆ ಅಂತ. ಈಗ ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಅದನ್ನ ಬರೀತೀನಿ ಥಿಯರಿ ಏನಂತ. k ಟೈಮ್ಸ್ ಡೆಟ್ ಎ. ಡೆಟ್ ಎ ಅಂದ್ರೆ ನಾನು ಸುಮ್ನೆ a1 ಆರ್ a11 a12 a13 a21 a22 a23 a31 a32 a33. ನಾನೇನ್ ಮಾಡ್ತಾ ಇದ್ದೀನಿ ಈಗ, ಕೆ ಅನ್ನೋ ಕಾನ್ಸ್ಟೆಂಟ್ ನ ಡಿಟರ್ಮಿನೆಂಟ್ ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲೈ ಮಾಡಿದ್ರೆ ಅದು ಟೋಟಲ್ ಡಿಟರ್ಮಿನೆಂಟ್ ಗೆ ಮಲ್ಟಿಪ್ಲೈ ಆಗಲ್ಲ. ಅದೇನಾಗುತ್ತೆ, ಯಾವ್ದಾದ್ರು ಒಂದು ರೋಗೆ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಾಂದ್ರೆ ಒಂದು ಕಾಲಮ್ ಗೆ ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ನಾನೀಗ ಅದು ಫಸ್ಟ್ ಕಾಲಮ್ಗೆ ಇಲ್ಲ ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಮಿಕ್ಕಿದ 2 ರೋಗೆ ಅದು ಮಲ್ಟಿಪ್ಲೈ ಆಗೋದಿಲ್ಲ. ಗೊತ್ತಾಯ್ತಾ? ಫಸ್ಟ್ ರೋ ಮಾತ್ರ ಮಲ್ಟಿಪ್ಲೈ ಆಗುತ್ತೆ. ಫಸ್ಟ್ ರೋನೇ ಆಗ್ಬೇಕಂತ ಏನಿಲ್ಲ. ಫಸ್ಟ್ ಸೆಕೆಂಡ್ ರೋಗಾದ್ರೂ ಆಗ್ಬೋದು, ಥರ್ಡ್ ರೋಗಾದ್ರೂ ಆಗ್ಬೋದು. ನಾನು ಕೆ ನ ಸೆಕೆಂಡ್ ರೋಗಾದ್ರೂ ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲ ಥರ್ಡ್ ರೋಗಾದ್ರೂ ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲ ಸೆಕೆಂಡ್ ಕಾಲಮ್ಗಾದ್ರೂ ಮಾಡ್ಬೋದು, ಥರ್ಡ್ ಕಾಲಮ್ಗಾದ್ರೂ ಮಾಡ್ಬೋದು. ಯಾವ್ದಕ್ಕಾದ್ರೂ ಮಾಡಿ, ಬಟ್ 1 ರೋ ಇಲ್ಲ 1 ಕಾಲಮ್ಗೆ ಮಾತ್ರ ಮಾಡ್ಬೇಕು. ಗೊತ್ತಾಯ್ತಾ ನಾ ಹೇಳಿದ್ದು? ಗೊತ್ತಾಯ್ತಾ? ಸೊ ಈಗ ನೋಡೋಣ, ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ. ನಾನು ಒಂದು ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನೋಡಿ. ಈಗ ಡೆಟ್ ಎ ಈಕ್ವಲ್ಸ್ 2 4 6 8 ಅದನ್ನೇ ತಗೊಳ್ಳೋಣ. ಈಗ ಫಸ್ಟ್, ಈಗ ವಾಟ್ ಇಸ್ 2 ಟೈಮ್ಸ್ ಡೆಟ್ ಆಫ್ ಎ? 2 ಟೈಮ್ಸ್ ಡೆಟ್ ಆಫ್ ಎ ಅಂದ್ರೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಡೆಟ್ ಎ ಎಕ್ಸ್ಪ್ಯಾಂಡ್ ಮಾಡಿ. ಡೆಟ್ ಎ ಎಕ್ಸ್ಪ್ಯಾಂಡ್ ಮಾಡೋಣ. ವಾಟ್ ಇಸ್ ಡೆಟ್ ಎ? 8 2 16 minus 6 4 24. 16 minus 24 ಎಷ್ಟಾಗುತ್ತೆ? -8. ಈಗ ನಾನೇನ್ ಮಾಡ್ತೀನಿ, ಈ 2 ಟೈಮ್ಸ್ ಡೆಟ್ ಆಫ್ ಎ ಇದೆಯಲ್ಲ, ನಾನು ಅದಕ್ಕೆ 2 ಟೈಮ್ಸ್ ಡೆಟ್ ಆಫ್ ಎ ಗೆ ಅಂದ್ರೆ 2 ನ ಯಾವ್ದಾದ್ರು 1 ರೋಗೆ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಫಸ್ಟ್ ರೋಗ್ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೋಗ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2 2s 4 4 2s 8
ಸೆಕೆಂಡ್ ರೋ ಹಾಗೆ ಬರೋಣ 6 8. ಇವಾಗ ಎಕ್ಸ್ಪ್ಯಾಂಡ್ ಮಾಡಿ. ಇವಾಗ ಏನ್ ಬರುತ್ತೆ? 8 4s 32 minus 6 8s 48. 32 minus 48 ಎಷ್ಟು? 16. ಹಾ 16. minus 16 16 ಬಂತ, minus 16 ಬಂತ. ಹಾ ಇಲ್ಲಿ ನೋಡಿ, ಈಗ ಡಿಫರೆನ್ಸ್ ನೋಡಿ. 2 ನ ನಾನೇನ್ ಮಾಡಿದೆ? ಫಸ್ಟ್ 2 ನ ಕಂಪ್ಲೀಟ್ ಡಿಟರ್ಮಿನೆಂಟ್ ಗೆ ಮಲ್ಟಿಪ್ಲೈ ಮಾಡಿದೆ. ನನಗೆ ಎಷ್ಟು ಬಂತು? ಜಸ್ಟ್ 8 ಬಂತು. ಇಲ್ಲೇನ್ ಮಾಡಿದೆ ನಾನು? ಇಲ್ಲೇನ್ ಮಾಡಿದೆ? ಒಂದು ರೋಗಷ್ಟೇ ಮಲ್ಟಿಪ್ಲೈ ಮಾಡಿದೆ. ಹೌದಾ? ಎರಡು ಸೇಮ್ ಬಂತ? ಸೇಮ್ ಬಂತ? ಸೇಮ್ ಬಂದಿದ್ಯಾ? ಬಂದಿಲ್ವಾ? ಇಲ್ಲ ಸರ್. ಏನ್ ಮಿಸ್ಟೇಕ್ ಮಾಡಿದ್ವಿ ಇಲ್ಲಿ? ಓಕೆ 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 ವೇಟ್ 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 ನಾನು ಇಲ್ಲಿ ತಪ್ಪು ಮಾಡ್ಬಿಟ್ಟಿದ್ದೀನಿ. ಏನಂದ್ರೆ ಜಸ್ಟ್ ಡೆಟ್ ಎ ವ್ಯಾಲ್ಯೂ ಬರ್ದಿದ್ದೀನಿ. 8 2s 16 minus 6 4s 24. ಇಲ್ಲಿ ಎಷ್ಟು ಬಂತು ಡೆಟ್ ಎ? ಎಷ್ಟು ಬಂತು ಇಲ್ಲಿ? ಇಟ್ ಇಸ್ ಜಸ್ಟ್ ಡೆಟ್ ಎ, ನಾಟ್ 2 times ಡೆಟ್ ಎ, ನಾಟ್ 2 times ಡೆಟ್ ಎ, ಅದು ಜಸ್ಟ್ ಡೆಟ್ ಎ. ಈಗ 2 times ಡೆಟ್ ಎ ಏನಾಗುತ್ತೆ? ವಾಟ್ ಇಸ್ 2 times ಡೆಟ್ ಎ? minus 16 ಬರುತ್ತೆ. ಹೌದಾ? ಈಗ ನಾನು ಡೈರೆಕ್ಟ್ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಡಿಟರ್ಮಿನೆಂಟ್ ಗೆ ಮಲ್ಟಿಪ್ಲೈ ಆಗಿತ್ತು ಅಂತ ಅನ್ಕೊಳ್ಳೋಣ. ನಾನು ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಆ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಇಲ್ಲಾಂದ್ರೆ ಆ ಕೆ ವ್ಯಾಲ್ಯೂನ ಯಾವ್ದಾದ್ರು ಒಂದು ರೋಗೆ ಮಲ್ಟಿಪ್ಲೈ ಮಾಡ್ಬಿಟ್ಟು ಆಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ರು ನಮ್ಗೆ ಆನ್ಸರ್ ಸೇಮ್ ಬರುತ್ತೆ. ಇದು ಪ್ರಾಪರ್ಟಿ. ಆ ಪ್ರಾಪರ್ಟಿ ನಾ ಹೇಳಿದ್ ಗೊತ್ತಾಯ್ತಾ? ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ ಇದ್ರಲ್ಲಿ? ಎನಿ ಕನ್ಫ್ಯೂಷನ್ಸ್? ಸೇಮ್ ಪ್ರಾಪರ್ಟಿನ? ಅಲ್ಲ, ಅದ ಕೆ ಇದೆಯಲ್ಲ, ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡ್ಬೇಕು. ಫಸ್ಟ್ ರೋಗೆ ಯಾವ್ದಾದ್ರು ಒಂದ್ರೋ ಇಲ್ಲ ಯಾವ್ದಾದ್ರು ಒಂದ್ ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ ಮ್ಯಾಮ್. ಫಸ್ಟ್ ರೋಗೆ ಮಾಡ್ಬೇಕಂತೇನಿಲ್ಲ. ಯಾವ್ದಾದ್ರು ಒಂದ್ರೋ ಇಲ್ಲ ಒಂದ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡ್ಬಿಡಿ, ಆನ್ಸರ್ ಸೇಮೇ ಇರುತ್ತೆ. ಇದು ಎಲ್ಲಿ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಿದ್ರೆ ಯೂಸ್ ಆಗುತ್ತೆ. ಅಂದ್ರೆ ಇದೆಲ್ಲ ಹೈಯರ್ ಕ್ಯಾಲ್ಕುಲೇಷನ್ಸ್ ಇರೋ ಪ್ರಾಬ್ಲಮ್ಸ್ ಗೆ ವರ್ಕ್ ಆಗುತ್ತೆ. ತುಂಬಾ ಜಾಸ್ತಿ ಕ್ಯಾಲ್ಕುಲೇಷನ್ ತಗೊಳ್ಳೋಂತ ಪ್ರಾಬ್ಲಮ್ಸ್ ಇದು ವರ್ಕ್ ಆಗುತ್ತೆ. ಬಟ್ ನಿಮ್ಗೆ ಆ ಲೆವೆಲ್ಗೆಲ್ಲ ಕೇಳಲ್ಲ. ಬಟ್ ಪ್ರಾಪರ್ಟೀಸ್ ಏನಾದ್ರು ಕೇಳ್ಬಿಟ್ರೆ ಅಂತ, ಯಾಕಂದ್ರೆ ಡಿಟರ್ಮಿನೆಂಟ್ ಅಲ್ಲಿ ಏನ್ ಕೇಳ್ತಾನೆ ಅಂತ ಇದುವರೆಗೂ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸಿಲೆಬಸ್ ಅಲ್ಲಿ. ಸೊ ಹಾಗಾಗಿ ನಾನು ಎಲ್ಲ ಹೇಳ್ತಾ ಇದ್ದೀನಿ, ಏನೇನು ಇಂಪಾರ್ಟೆಂಟ್ ಅದೆಲ್ಲ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಲ್ವಾ? ಅರ್ಥ ಆಗ್ತಿದ್ಯಲ್ವಾ? ಸೊ ಓಕೆ, ಇದು ನೆಕ್ಸ್ಟ್ ಪ್ರಾಪರ್ಟಿ. ಇದಿಷ್ಟು ಪ್ರಾಪರ್ಟೀಸ್ ತಿಳ್ಕೊಳ್ಳಿ ಸಾಕು. ಸೊ ಯಾವ್ದ್ಯಾವ್ದು? ಫಸ್ಟ್ ಪ್ರಾಪರ್ಟಿ ಡೆಟ್ ಆಫ್ ಎ ಬಿ can written as ಡೆಟ್. ಇಲ್ಲಿದೆ ಫಸ್ಟ್ ಪ್ರಾಪರ್ಟಿ, ಇಲ್ಲಿಗೆ ಬರ್ತೀನಿ. ಇಲ್ಲಿದೆ ಕೆ ಪವರ್ ಕೆ ಡೆಟ್ ಆಫ್ ಕೆ ಇಸ್ ಈಕ್ವಲ್ ಟು ಕೆ ಪವರ್ ಅಂಡ್ ಡೆಟ್ ಎ. ಅದು ಫಸ್ಟ್ ಪ್ರಾಪರ್ಟಿ. ಅದನ್ನ ಇಲ್ಲೂ ಬರೀತೀನಿ ಇನ್ನೊಂದ್ಸಲ. ಸ್ಟಾರ್ ಆಫ್ ಡೆಟ್ ಆಫ್ ಕೆ ಎ can written as ಕೆ ಪವರ್ ಎನ್ ಡೆಟ್ ಎ. ಇದು ಒಂದು ಪ್ರಾಪರ್ಟಿ. ಇದಾದ್ಮೇಲೆ ಡೆಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಡೆಟ್ ಎ ಇಂಟು ಡೆಟ್ ಬಿ. ಡೆಟ್ ಆಫ್ ಎ ಬಿ ಇಸ್ ಡೆಟ್ ಎ ಡೆಟ್ ಬಿ ಡೆಟ್ ಸಿ. ವಾಟ್ ಇಸ್ ಡೆಟ್ ಆಫ್ ಎ ಬಿ ಬೈ ಸಿ? ಡೆಟ್ ಎ ಡೆಟ್ ಬಿ ಬೈ ಡೆಟ್ ಸಿ. ಅಂಡ್ ಡೆಟ್ ಆಫ್ ಎ ಟ್ರಾನ್ಸ್ಪೋಸ್ ಬೋತ್ ಆರ್ ಸೇಮ್. ಅದೇ ಪ್ರಾಪರ್ಟಿ ಇಲ್ಲಿ ವರ್ಡಿಂಗ್ ಸ್ವಲ್ಪ ಬರ್ತಿದ್ದೀವಿ. ನೆಕ್ಸ್ಟ್, ಈಗ ಯಾವ್ದಾದ್ರು ಎರಡು ರೋನ ಇಂಟರ್ಚೇಂಜ್ ಮಾಡ್ಬಿಟ್ರೆ ಡಿಟರ್ಮಿನೆಂಟ್ ಅಲ್ಲಿ ಸೈನ್ ಏನಾಗ್ಬಿಡುತ್ತೆ? ಸೈನ್ ಚೇಂಜ್ ಆಗ್ಬಿಡುತ್ತೆ. ಅದೇ ತರ ಯಾವ್ದಾದ್ರು ಎರಡು ರೋ ಸೇಮ್ ಇದ್ರೆ, ಇಲ್ಲ ಎರಡು ಕಾಲಮ್ ಸೇಮ್ ಇದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬರುತ್ತೆ? 0 ಬರುತ್ತೆ. ಯಾವ್ದು ಡಿಟರ್ಮಿನೆಂಟ್ ಗೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿದ್ರೆ ಅದನ್ನ ನಾವು ಯಾವ್ದಾದ್ರು ಒಂದು ರೋ ಇಲ್ಲ ಒಂದು ಕಾಲಮ್ ಗೆ ಮಲ್ಟಿಪ್ಲೈ ಮಾಡ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಅಂತ ಸೇಮ್ ಇರುತ್ತೆ, ಏನು ಚೇಂಜ್ ಆಗಲ್ಲ ಆನ್ಸರ್. ಇಷ್ಟು ಪ್ರಾಪರ್ಟೀಸ್. ಏನಾದ್ರು ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇಲ್ಲ? ಮುಂದಕ್ಕೆ ಹೋಗೋಣ ಹಾಗಿದ್ರೆ. ಪ್ರಾಪರ್ಟಿ ಸೆಂಟೆನ್ಸ್ ಅಲ್ಲಿ ಬರ್ದಿಲ್ಲ ಸರ್. ಯಾವ್ದನ್ನ? ಇದನ್ನ ಸೆಂಟೆನ್ಸ್ ಅಲ್ಲಿ ಕೊಡ್ಬೇಕಾ? ಸೆಂಟೆನ್ಸ್ ಅಲ್ಲಿ ಕೊಡೋದಾದ್ರೆ ನೋಡಿ ಹೀಗೆ ಹೇಳು. ಇಫ್ ಎನಿ ರೋ ಆರ್ ಕಾಲಮ್, if any row or column of a determinant, if any row or any column of a determinant is multiplied by a constant k, then the value of the determinant is multiplied by k. Wording ಸ್ವಲ್ಪ ಕೊಟ್ರೆ ಹೇಗಿರುತ್ತೆ? multiplied by k. ಈಗ ನೋಡಿ, if any row or any column of determinant is multiplied by a k. ಇಲ್ಲಿ ನೋಡೋಣ, ಇಲ್ಲಿ ರೋ ಕಾಲಮ್, ಇಲ್ಲೊಂದು ರೋಗೆ k ಮಲ್ಟಿಪ್ಲೈ ಆಗಿದೆ. then the value of the determinant is multiplied by k. ಹಾಗಾದ್ರೆ ಅದೇನಾಗುತ್ತೆ? ಟೋಟಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ? ಆ k ಇಲ್ಲದೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು k ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಬರುತ್ತೆ. ಅದೇ ಕೊಟ್ಟಿರೋದು. then the determinant is multiplied by. ಗೊತ್ತಾಯ್ತಾ? ಕ್ಲಿಯರಾ? ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ.
ಈಗ ಫಸ್ಟ್ ಈಗ ನೆಕ್ಸ್ಟ್ ಏರಿಯಾ ಆಫ್ ಎ ಟ್ರಯಾಂಗಲ್. ನಿಮ್ಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಗೊತ್ತಿದೆ ಹೌದಾ? ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾಸ್ ನಿಮ್ಗೆ ಯಾವ್ದು ಗೊತ್ತು ಹೇಳ್ತೀರಾ? ಏರಿಯಾ ಆಫ್ ಎ ಟ್ರಯಾಂಗಲ್ ವೆರಿ ಗುಡ್. ಡೆಲ್ಟಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇದು ಯಾವಾಗ ನನಗೆ ಇಲ್ಲಿ ಬೇಸ್ ಮತ್ತೆ ಹೈಟ್ ಗೊತ್ತಿದ್ದಾಗ ಹೌದಲ್ವಾ? ಇಫ್ ಯು ನೋ ಬೇಸ್ ಅಂಡ್ ಹೈಟ್, ಬೇಸ್ ಮತ್ತೆ ಹೈಟ್ ವ್ಯಾಲ್ಯೂ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಹೌದಾ? ಹೆರಾನ್ಸ್ ಫಾರ್ಮುಲಾ ಅಂತ ಒಂದ್ ಕೇಳಿದ್ದೀರಾ? ಸ್ಕೂಲ್ ಅಲ್ಲಿ ಓದಿರ್ತೀರಾ ಎಲ್ಲ. ಹೆರಾನ್ಸ್ ಫಾರ್ಮುಲಾ ಏನ್ ಹೇಳುತ್ತೆ? A is equal to square root of Delta s equals to square root of s into s minus a into s minus b into s minus s c. minus c. ಇಲ್ಲಿ s ಅನ್ನೋದೇನು? semi perimeter. S is nothing but semi perimeter, half of the perimeter, that is a plus b plus c by 2. a b c ಅನ್ನೋದು ಲೆಂತ್ ಆಫ್ ಸೈಡ್ಸ್ ಹೌದಲ್ವಾ? ಇದರಲ್ಲಿ ಎಲ್ಲ ನಮ್ಗೆ ಏನ್ ಸರ್? ಸರ್ ಅದು b ಅಂತ ಬರ್ತದೆ. c ಸರ್, s minus c ಸರ್. ಓಕೆ ಸಿ ಇದು. ಸೊ ಇದು ಎಲ್ಲ ಸೈಡ್ಸ್ ಗೊತ್ತಿದ್ದಾಗ, ಲೆಂತ್ ಆಫ್ ಸೈಡ್ಸ್ ಗೊತ್ತಿದ್ದಾಗ ನಮಗೆ. ಬಟ್ ನನ್ನ ಹತ್ರ ಈಗ ಲೆಂತ್ ಇಲ್ಲ, ಸೈಡ್ಸ್ ಇಲ್ಲ, ಸೈಡ್ಸ್ ಲೆಂತ್ ಇಲ್ಲ, ನನ್ನ ಹತ್ರ ವರ್ಟೈಸಸ್ ಮಾತ್ರ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ x1, y1, x2, y2, x3, y3 are the vertices of right angle are the vertices of triangle. Sir, 1/2 into x1 into y2 minus y3. vertices of a triangle. ಈಗ ಏರಿಯಾ ಏನಾಗುತ್ತೆ ನಿಮಗೆ ಜನರಲ್ ವರ್ಟೆಕ್ಸ್ ಗೊತ್ತಿದ್ರೆ ನೀವೇನ್ ಮಾಡ್ತಿದ್ರಿ? ವರ್ಟೈಸಸ್ ಗೊತ್ತಿದ್ರೆ ಈಗ ನೋಡಿ, ಈ ವರ್ಟೆಕ್ಸ್ ಗೊತ್ತಿತ್ತು, ಈ ವರ್ಟೆಕ್ಸ್ ಗೊತ್ತಿತ್ತು. ನಾನು ಹೇಳ ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟಿದ್ರೆ ನಮ್ಗೆ ಈ ಲೆಂತ್ ಸಿಗ್ತಾ ಇತ್ತು ಹೌದಾ? ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈ ಲೆಂತ್ ಸಿಕ್ತಿತ್ತು, ಅಂದ್ರೆ ಬೇಸ್ ಸಿಗ್ತಾ ಇತ್ತು. ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈ ಸೈಡ್ ಸಿಗ್ತಾ ಇತ್ತು ಸಿ. ಈಗ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದ್ರೆ ನಾವೇನೇನೋ ಮಾಡ್ತಿದ್ವಿ. ಇನ್ ಕೇಸ್ ರೈಟ್ ಆಂಗಲ್ ಅಲ್ಲ, ಬೇರೆ ಯಾವ್ದೋ ಟ್ರಯಾಂಗಲ್, ಸೆಲೆಂಟ್ ಟ್ರಯಾಂಗಲ್ ಆಯ್ತು ಅಂದ್ರೆ ನಾವ್ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ ಹೌದಲ್ವಾ? ಹೌದಾ? ಬಟ್ ಅಷ್ಟೆಲ್ಲ ಮಾಡೋ ಬದಲು ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡು ನಾವು ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬಹುದು. ಅದೇ ಹೇಗೆ ಸರ್? ಅದಕ್ಕೊಂದು ಫಾರ್ಮುಲಾ ಇದೆ ನೋಡಿ. ಏರಿಯಾ ಆಫ್ ಎ ಟ್ರಯಾಂಗಲ್ ನಾವು ಡೆಲ್ಟಾ ಅಂತ ಡಿನೋಟ್ ಮಾಡ್ತೀವಿ. ಡೆಟ್ ಆಫ್ ಎ ಬಿ ಸಿ ಅಂದ್ರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಆಫ್, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ವಿ ನೋ ದಿ ವರ್ಟೈಸಸ್. ಫಾರ್ಮುಲಾ ಏನು ಅಂದ್ರೆ x1 y1 1, x2 y2 1, x3 y3 1 ಇಷ್ಟೇ. ಈ ಫಾರ್ಮುಲಾನಲ್ಲಿ x1 y1 x2 y2 x3 y3 ಅಂದ್ರೆ ವರ್ಟೈಸಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ರೆ ನಮ್ಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಸಿಗುತ್ತೆ. ಗೊತ್ತಾಯ್ತಾ? ದಿಸ್ ಇಸ್ ದಿ ಫಾರ್ಮುಲಾ ಟು ಫೈಂಡ್ ಔಟ್ ದಿ ಏರಿಯಾ ಆಫ್ ಎ ಟ್ರಯಾಂಗಲ್ ವೆನ್ ವರ್ಟೈಸಸ್ ಆರ್ ಗಿವನ್. ನಾ ಹೇಳಿದ ಅರ್ಥ ಆಯ್ತಾ? ಸೊ ಹಾಗಿದ್ರೆ ಈಗ ನಾನ್ ಎಕ್ಸಾಂಪಲ್ ಮಾಡಲ್ಲ, ನಿಮ್ಗೆ ಕ್ವಶನ್ ಕೊಟ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸಾಲ್ವ್ ಮಾಡ್ತೀರಾ? ಫಸ್ಟ್ ಕ್ವಶನ್, ಫೈಂಡ್ ದಿ ಏರಿಯಾ ಆಫ್ ಎ ಟ್ರಯಾಂಗಲ್. ಬೇಗ ಕ್ವಶನ್ ಬರ್ಕೊಳ್ಳಿ. ಫೈಂಡ್ ಏರಿಯಾ ಆಫ್ ಎ ಟ್ರಯಾಂಗಲ್ set of ABC whose vertices are 1, 0, 6, 0, 4, 3. 1, 0, 6, 0, 4, 3 vertices ಕೊಟ್ಟಿದ್ದಾರೆ. ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ನೋಡೋಣ ಏರಿಯಾ ಏನ್ ಬರುತ್ತೆ. ನಿಮ್ಮ ಉತ್ತರಕ್ಕಾಗಿ ಕಾಯುತ್ತೀವಿ. ಹಾಗಾದ್ರೆ ಏರಿಯಾ ಯಾರಾದ್ರೂ ಮಾಡಿದ್ರ? 15/2 ಹೇಳಿದ್ರು ಆನ್ಸರ್. 15/2 ಬಂತ? ಬೇರೆ ಯಾರಿಗಾದ್ರೂ ಸಿಕ್ಕಿದೆ ಆನ್ಸರ್? 15/2 15/2 ಬಂದಿದ್ಯಾ? ಪಕ್ಕನಾ? ಸೊ ಹಾಗಾದ್ರೆ ನಾನ್ ಮಾಡೋ ಅವಶ್ಯಕತೆ ಇಲ್ವಾ? ಯಾರಿಗಾದ್ರೂ ಮಾಡ್ಬೇಕಾ? ಮಾಡಿದ್ರೆ ಮಾಡ್ಬೇಡಣ, ಬೇಗ ಮಾಡೋಣವಾ? ಸೊ ಮಾಡ್ಬೇಡಣ. 1/2 ಟೈಮ್ಸ್ ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ನಾನು ಡಿಟರ್ಮಿನೆಂಟ್. ಏನ್ ಮಾಡ್ಬೇಕು ನಾವ್ ಇವಾಗ? ಫಸ್ಟ್ ಎಲ್ಲಾನು ಫಾರ್ಮುಲಾಗ ಹಾಕ್ಬಿಡ್ತೀನಿ. ಫಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. 1/2 ಟೈಮ್ಸ್ ವಾಟ್ ಇಸ್ x1 y1? ಇದೆ x1 y1 ಅಂದ್ರೆ 1 0 1. ವಾಟ್ ಇಸ್ x2 y2? 6 0 1. ವಾಟ್ ಇಸ್ x3 y3? 4 3 1. 4 3 1. ಈಗ ಎಕ್ಸ್ಪ್ಯಾಂಡ್ ಮಾಡಬೇಡ. ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತು ನಮ್ಗೆ. ಫಸ್ಟ್ ಸೈನ್ ಅಸೈನ್ ಮಾಡ್ಬೇಕು. ಪ್ಲಸ್ ಮೈನಸ್ ಪ್ಲಸ್.
ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ಏನ್ ಬರುತ್ತೆ ಈಗ ಹಾಗಾದ್ರೆ ಡೆಲ್ಟಾ ಈಕ್ವಲ್ಸ್ 1/2 ಹಾಗೆ ಇರುತ್ತೆ. 1/2 ಬರೀತೀನಿ. 1/2 ಆಫ್ ಫಸ್ಟ್ ಪ್ಲಸ್ 1 ಇಂಟು 1 ಇರೋ ರೋ ಕಾಲಮ್ ಬಿಟ್ರೆ ಏನ್ ಬರುತ್ತೆ ನಮಗೆ? 1 ಇರೋ ರೋ ಕಾಲಮ್ ಬಿಟ್ರೆ 0 1 3 1. ನೆಕ್ಸ್ಟ್ ಮೈನಸ್ 0 ಇಂಟು 0 ಇರೋ ರೋ ಕಾಲಮ್ ಬಿಡೋಣ, ಏನ್ ಸಿಗುತ್ತೆ? 6 1 4 1. ನೆಕ್ಸ್ಟ್ ಪ್ಲಸ್ 1 ಇಂಟು ಈಗ ರೋ ಕಾಲಮ್ ಬಿಟ್ಬಿಡೋಣ 6 0 4 3. ಸೊ ಹಾಗಾದ್ರೆ ಏನ್ ಬರುತ್ತೆ ಆನ್ಸರ್? ಡೆಲ್ಟಾ ಈಕ್ವಲ್ಸ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಓಕೆ ಮಾಡ್ಬಿಡೋಣ 1/2 ಟೈಮ್ಸ್ 0 ಇಂಟು 1 0 ಮೈನಸ್ 3 ಇಂಟು 1 3. ಸೊ 0 ಮೈನಸ್ 3 ಬಂತು. ನೆಕ್ಸ್ಟ್ ಮೈನಸ್ 0 ಇಂಟು ಅಲ್ಲಿ ಏನೇ ನಂಬರ್ ಬಂದ್ರು 0 ಬಂದ್ಬಿಡುತ್ತೆ, ಬಿಟ್ಬಿಡ್ತೀನಿ ನಾನು, ಅಲ್ಲೇನು ಬರೀಲಿಕ್ಕೆ ಹೋಗಲ್ಲ. ಓಕೆ ಬರ್ದ್ಬಿಡೋಣ 6 ಮೈನಸ್ 4. ನೆಕ್ಸ್ಟ್ ಪ್ಲಸ್ 1 ಇಂಟು 6 ಇಂಟು 3 18 ಮೈನಸ್ 4 ಇಂಟು 0 0. ಸೊ ಹಾಗಾದ್ರೆ ಏನ್ ಬರುತ್ತೆ? ಡೆಲ್ಟಾ ಈಕ್ವಲ್ಸ್ 1/2 ಟೈಮ್ಸ್ ಫಸ್ಟ್ 0 ಮೈನಸ್ 3 ಅಂದ್ರೆ ಮೈನಸ್ 3 ಮೈನಸ್ 0 ಇಂಟು ಎನಿ ನಂಬರ್ 0 ಪ್ಲಸ್ 18 ಇಂಟು 1 18. ಸೊ ಹಾಗಾದ್ರೆ 18 ಮೈನಸ್ 3 ಇದ್ರೆ 15/2 ಬರುತ್ತೆ. 15/2 square units. This is the area of a triangle. Clear? Any doubts? Any doubts? No, ಸೊ ನೋಡೋಣ. ನನಗೆ ಈಗ ಒಂದು ಡೌಟ್, ಇನ್ ಕೇಸ್ ಇಲ್ಲೇನಾದ್ರೂ ಮೈನಸ್ 15 ಬಂದಿತ್ತು ಅಂತ ಅನ್ಕೊಳ್ಳೋಣ. ಮೈನಸ್ 15 ಬಂದ್ಬಿಟ್ಟಿತ್ತು, ಇವಾಗ ಏನಾಗುತ್ತೆ ಏರಿಯಾ? Area cannot be negative, sir. Positive. ಏರಿಯಾ ನೆಗೆಟಿವ್ ಆಗಲ್ಲ. ಇನ್ ಕೇಸ್ ನಿಮ್ಗೇನಾದ್ರೂ ಏರಿಯಾ ನೆಗೆಟಿವ್ ಬಂದ್ರೆ ಅದನ್ನ ಪಾಸಿಟಿವ್ ಆಗೇ ಬರೀರಿ. ಯಾಕೆಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ಕ್ವಶನ್ ಅಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿರ್ತಾನೆ ಅಂದ್ರೆ ಫಸ್ಟ್ ಆಪ್ಷನ್ 15/2, ಸೆಕೆಂಡ್ ಆಪ್ಷನ್ ಮೈನಸ್ 15/2 ಎರಡು ಮೆನ್ಷನ್ ಮಾಡಿರ್ತಾನೆ. ನಿಮ್ಗೆ ಆನ್ಸರ್ ಮೈನಸ್ 15/2 ಬಂದ್ರೂ ಕೂಡ ನೀವು ಪ್ಲಸ್ 15/2 ನೇ ಚೂಸ್ ಮಾಡ್ಬೇಕು. ಯಾಕೆ ಅಂದ್ರೆ ಏರಿಯಾ ನೆಗೆಟಿವ್ ಆಗೋ ಚಾನ್ಸ್ ಇಲ್ಲ. ನಾವ್ ಅದಕ್ಕೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಟೋಟಲ್ ಮಾಡ್ಯುಲಸ್ ಒಂದ್ ಹಾಕ್ತಿವಿ. ನಾನು ಮಾಡ್ಯುಲಸ್ ಹಾಕ್ಲಿಲ್ಲ ಯಾಕೆಂದ್ರೆ ಎರಡೆರಡು ಬರೋದ್ರೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ಸೊ ಇದು ಟೋಟಲ್ ಮಾಡ್ಯುಲಸ್ ಹಾಕಿರ್ತೀವಿ ನಾವು. ಇಲ್ಲಿ ಏರಿಯಾ ನೆಗೆಟಿವ್ ಬಂದ್ರು ನಾವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು, ಗೊತ್ತಾಯ್ತಾ? ಏರಿಯಾ ನೆಗೆಟಿವ್ ಆಗೋ ಚಾನ್ಸೇ ಇಲ್ಲ. ನಾ ಹೇಳಿದ್ ಗೊತ್ತಾಗ್ತಿದ್ಯಾ ಪಾಯಿಂಟ್? ನಿಮ್ಗೆ ಮೈನಸ್ 15/2 ಆನ್ಸರ್ ಆಪ್ಷನ್ ಅಲ್ಲಿ ಇದ್ರೂ ಕೂಡ ನೀವು ಪ್ಲಸ್ 15/2 ನೇ ಚೂಸ್ ಮಾಡಿ. ಯಾಕೆಂದ್ರೆ ಏರಿಯಾ ಕೆನಾಟ್ ಬಿ ಎ ಪಾಸಿಟಿವ್, ಏರಿಯಾ ಕೆನಾಟ್ ಬಿ ಎ ನೆಗೆಟಿವ್. ಗೊತ್ತಾಯ್ತಾ? ಗೊತ್ತಾಯ್ತಾ? ಇನ್ನೊಂದು ಕ್ವಶನ್ ಕೊಟ್ಬಿಡ್ಲಾ? ನೆಕ್ಸ್ಟ್, ಫೈಂಡ್ ದಿ ಏರಿಯಾ ಆಫ್ ಎ ಟ್ರಯಾಂಗಲ್ whose vertices are -2, -3, 3, 2 and -1, -8. -1, -8. ದಯವಿಟ್ಟು ಮ್ಯೂಟ್ ಮಾಡಿ. ಸೊ ಏನ್ ಬರ್ತಾ ಆಗಿದ್ರೆ ಕೊಡ್ದೆ ಏರಿಯಾ ಆನ್ಸರ್ ಬಂದ್ರೆ ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು ಬೇಗ. -30 square units. minus 30 -30 ಬಂತಾ? Square units. but ಏನ್ 30 ಬರುತ್ತೆ? ಅಂತ ಹೇಳ್ಬೇಕು. 30 ಸ್ಕ್ವೇರ್ -30 ಬರುತ್ತಾ +30 ಬರುತ್ತಾ? ಮೈನಸ್ ಬರುತ್ತೆ ಸರ್, ಬಟ್ ಎಕ್ಸಾಕ್ಟ್ ಆಗಿ ಆನ್ಸರ್ 30 ಮೈನಸ್ ಬಂದ್ರೆ ನಾವೇ ತಗೋಬೇಕು, +30 ನೇ ತಗೋಬೇಕು. ಸೊ ಏನಾಗುತ್ತೆ 30 ಸ್ಕ್ವೇರ್ ಯೂನಿಟ್ಸ್ ಬಂತಾ? ಆನ್ಸರ್ ಬಂದಿದ್ಯಾ? ಮುಂದಕ್ಕೆ ಹೋಗ್ಬಿಡೋಣ. ನೆಕ್ಸ್ಟ್ ಈಗ ಹೇಳಿ ಸರ್. ಸರ್ -30/2 ಬರುತ್ತೆ ಸರ್. ಹೌದಾ? ನೋಡಿ ಹೊರಗಡೆ 2 ಬಿಟ್ಬಿಟ್ಟಿದ್ದೀರಾ. ಅಂದ್ರೆ 2 ಬಿಟ್ಬಿಟ್ಟಿದ್ದೀರಾ. ತಪ್ಪು ಮಾಡಬಾರ್ದು, 2 ಬಿಡಬಾರ್ದು. -2 -3 1 3 2 1 -1 -8 1. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ 15 ಸ್ಕ್ವೇರ್ ಯೂನಿಟ್ಸ್. 2 ಬಿಡಬಾರ್ದು, ಹೋಯ್ತು ಹಾಗಾದ್ರೆ ಮಾರ್ಕ್ಸ್ ಅಲ್ಲಿಗೆ. ಸೊ ಅದೇ ಆ ಮಿಸ್ಟೇಕ್ಸ್ ನಾವು ಮಾಡೋದು, 1/2 ಬಿಡಬಾರ್ದು, ಗೊತ್ತಾಯ್ತಾ? ನೆಕ್ಸ್ಟ್, ಹಾಗಿದ್ರೆ ಇದೇ ಫಾರ್ಮುಲಾ ಬೇಸ್ ಇನ್ನೂ ಒಂಥರ ಕ್ವಶನ್ ಕೇಳ್ತಾನೆ ನಿಮಗೆ. ಹೇಗಂದ್ರೆ ಆ ಕ್ವಶನ್ ನೋಡಿ ಹೇಗಿರುತ್ತೆ ಅಂದ್ರೆ ಸೊ ಫಸ್ಟ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಆರ್ ಫೈಂಡ್ ಕೆ if area of a triangle
area of triangle is 0. 4 square units. 4 square units. 4 square units. And vertices are k comma 0, 4 comma 0 and 0 comma 2. k comma 0, 4 comma 0, 0 comma 2. ಇಲ್ಲೇನು ಇಲ್ಲ, ಸೇಮ್ ಫಾರ್ಮುಲಾ, ಸೇಮ್ ಟೈಪ್ ಆಫ್ ಕ್ವಶನ್. ಅವನು ಇಲ್ಲಿ ಏನ್ ಆಟ ಆಡ್ತಿದ್ದಾನೆ ಅಂದ್ರೆ, ಇಲ್ಲಿ ಕೆ ವ್ಯಾಲ್ಯೂ ವರ್ಟೆಕ್ಸ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ನ ಕೆ ಅಂತ ಕೊಟ್ಬಿಟ್ಟಿದ್ದಾನೆ. ನಿಮ್ಗೆ ಏರಿಯಾ ಕೊಟ್ಬಿಟ್ಟಿದ್ದಾನೆ. ಏರಿಯಾ ಕೊಟ್ಟು ಎಕ್ಸ್ ವ್ಯಾಲ್ಯೂನಲ್ಲಿ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂನ ಯಾವುದೋ ಒಂದು ವರ್ಟೆಕ್ಸ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂನ ಕೆ ಅಂತ ಕೊಟ್ಬಿಟ್ಟಿದ್ದಾನೆ. ನೀವಾಗ ವರ್ಟೆಕ್ಸ್ ಅಲ್ಲಿ ಕೆ ವ್ಯಾಲ್ಯೂ ಐ ಮೀನ್ ಎಕ್ಸ್ ಕೋಆರ್ಡಿನೇಟ್ ಏನು ಅಂತ ಐಡೆಂಟಿಫೈ ಮಾಡ್ಬೇಕಷ್ಟೇ. ಸೊ ಹೇಗ್ ಮಾಡ್ತೀರಾ? ದ ಸೇಮ್ ಫಾರ್ಮುಲಾ ಡೆಲ್ಟಾ ಈಕ್ವಲ್ಸ್ ಬರದ್ಬಿಡೋಣ 1/2 ಟೈಮ್ಸ್. ನಾನು ಫಾರ್ಮುಲಾ ಬರೆಯಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. K01 401 ನೆಕ್ಸ್ಟ್ ಅದೇ ತರ 021. ಈಗ ನೋಡೋಣ. ಈಗ ನಾನು ಇಲ್ಲಿ ಈ ಪಾಯಿಂಟ್ ನೆನಪಿರ್ಬೇಕು. ಅವನೇನಾದ್ರೂ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಕೇಳ್ತಿದ್ದಾನೆ ಅಂದ್ರೆ ನಮ್ಗೆ ಯಾವಾಗ್ಲೂ ಕೆ ವ್ಯಾಲ್ಯೂ 2 ಪಾಸಿಬಿಲಿಟೀಸ್ ಇರುತ್ತೆ. 2 ಪಾಸಿಬಿಲಿಟೀಸ್ ಅಂದ್ರೆ ಕೆ ವ್ಯಾಲ್ಯೂ ನಮ್ಗೆ 2 ಸಿಗುತ್ತೆ. ಯಾಕೆ ಗೊತ್ತಾ? ಹೇಳ್ತೀನಿ ನೋಡಿ. ಕೆ ವ್ಯಾಲ್ಯೂ ಯಾಕೆ 2 ಸಿಗುತ್ತೆ ನಮ್ಗೆ ಯಾವಾಗ್ಲೂ ಅಂತ ಹೇಳಿದ್ರೆ, ಇಲ್ಲಿ ಈ ಕೆ ಅನ್ನೋದು, ಈ ಏರಿಯಾ ಅನ್ನೋದೊಂದು ಇದೆಯಲ್ಲ, ಏರಿಯಾ ಸಮ್ ಟೈಮ್ಸ್ ನಮಗ್ ಪಾಸಿಟಿವ್ ಸಿಗುತ್ತೆ, ಸಮ್ ಟೈಮ್ಸ್ ನೆಗೆಟಿವ್ ಸಿಗುತ್ತೆ. ಹೌದಾ? ಒಪ್ಕೊಳ್ತೀರಾ? ಪಾಸಿಟಿವ್ ಬಂದ್ರು ನೆಗೆಟಿವ್ ಬಂದ್ರು ನಾವು ಅದನ್ನ ಏನಂತ ತಗೊಳ್ತೀವಿ? ಪಾಸಿಟಿವ್ ಅಂತಾನೆ ತಗೊಳ್ತೀವಿ. ಹೌದಲ್ವಾ? ಸೊ ಅದಕ್ಕೆ ಇಲ್ಲಿ ಏರಿಯಾ ಒಂದು ಪ್ಲಸ್ 4 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ನೀವ್ ಯಾವಾಗ್ಲೂ ಅದನ್ನ ಪ್ಲಸ್ ಆರ್ ಮೈನಸ್ ಅಂತಾನೆ ತಗೊಳ್ಳಿ. ಯಾಕಂದ್ರೆ ನಮ್ಗೆ -4 ಬಂದ್ರು ನಾವು ಅದನ್ನ +4 ಅಂತಾನೆ ತಗೋತೀವಿ. +4 ಬಂದ್ರು ನಾವು ಏರಿಯಾನ +4 ಅಂತಾನೆ ತಗೊಳ್ತೀವಿ. ಹೌದಲ್ವಾ? ಸೊ ಅದಕ್ಕೆ ಇಲ್ಲಿ 2 ಏರಿಯಾ ಇರೋದ್ರಿಂದ 2 ಕೆ ವ್ಯಾಲ್ಯೂ ಸಿಗುತ್ತೆ ನನಗೆ. ನಾ ಹೇಳಿದ ಪಾಯಿಂಟ್ ಗೊತ್ತಾಯ್ತಾ? ಮಾತಾಡಿ. ಸೊ ಈಗ ಎಕ್ಸ್ಪ್ಯಾಂಡ್ ಮಾಡಬಹುದು. ನಾನು ಏನ್ ಮಾಡ್ತೀನಿ, ನಾನು 2 ಇಲ್ಲಿ ಇಟ್ಕೊಳ್ಳಲ್ಲ. 2 ಬೇಡ. 2 ಈಗ ಆ ಕಡೆ ಕಳಿಸ್ಬೇಡ. ನೋಡೋಣ ಸರ್, ಚೆಕ್ ನೋಡೋಣ ಸರ್. ಇಲ್ಲಿ ಶಿಫ್ಟ್ ಮಾಡೋಣ. ಪ್ಲಸ್ ಆರ್ ಮೈನಸ್ 4 2 8 ಆಗ್ಬಿಡುತ್ತಾ? ಮಲ್ಟಿಪ್ಲೈ ಆಗ್ಬಿಡುತ್ತಾ? ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಲ್ಲ. ಪ್ಲಸ್ ಮೈನಸ್ ಪ್ಲಸ್ ಎಕ್ಸ್ಪ್ಯಾಂಡ್ ಮಾಡೋಣ. ಕೆ ಇಂಟು ನಾನು ಡೈರೆಕ್ಟ್ ಆಗಿ ಬರೀತೀನಿ. ಕೆ ಇರೋ ರೋ ಕಾಲಮ್ ಬಿಟ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡ್ಕೋತೀನಿ. 0 × 1 0 ಮೈನಸ್ 2 × 1 2. ನೆಕ್ಸ್ಟ್ ಮೈನಸ್ 0 ಇಂಟು, ಈಗ 0 ಇರೋ ರೋ ಕಾಲಮ್ ಬಿಟ್ಬಿಡ್ತೀನಿ. 4 1s are 4 ಮೈನಸ್ 0 × 1 0. ನೆಕ್ಸ್ಟ್ ಪ್ಲಸ್ 1 ಇರೋ ರೋ ಕಾಲಮ್ ಬಿಟ್ಬಿಡ್ತೀನಿ. 1 ಇರೋ ರೋ ಕಾಲಮ್ ಬಿಟ್ರೆ 4 2s are 8 ಮೈನಸ್ 0 × 0 0. ಸೊ ಏನ್ ಬಂತು? ಪ್ಲಸ್ ಆರ್ ಮೈನಸ್ 8 ಈಕ್ವಲ್ಸ್ 0 ಮೈನಸ್ 2 ಮೈನಸ್ 2 ಮೈನಸ್ 2 ಇಂಟು ಕೆ ಮೈನಸ್ 2k. 0 × 4 0 ಬಂದ್ಬಿಡುತ್ತೆ, ಬಿಟ್ಬಿಡ್ತೀನಿ. ಪ್ಲಸ್ 8 1 × 8 8 ಬರುತ್ತೆ. ಅಬ್ಬಾ, ಇಷ್ಟು ಬಂತು ನನಗೆ. ಇವಾಗ ನಾನು ಏನ್ ಮಾಡ್ಬೇಕು? ಒಂದ್ಸಲ ಪ್ಲಸ್ 8 ಜೊತೆ RHS ತಗೊಳ್ಳೋಣ, ಇನ್ನೊಂದ್ಸಲ -8 ಜೊತೆ RHS ತಗೊಳ್ಳೋಣ. ಸೊ ಈಗ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಪ್ಲಸ್ 8 ಆ ಕಡೆ ಹೋದ್ರೆ ಏನಾಗುತ್ತೆ? -8. ಸೊ 8 - 8 ಏನಾಗುತ್ತೆ? 0 ಆಗ್ಬಿಡುತ್ತೆ. ಸೊ 0 = -2k. ಸೊ ಹಾಗಾದ್ರೆ ಕೆ ವ್ಯಾಲ್ಯೂ ಏನ್ ಬರುತ್ತೆ? 0/-2. 0 ಇದು ಒಂದು ಕೆ ವ್ಯಾಲ್ಯೂ. ಇನ್ನೊಂದು ಕೆ ವ್ಯಾಲ್ಯೂ ಏನ್ ಬರುತ್ತೆ? +8 ಆ ಕಡೆ ಕಳ್ಸೋಣ. -8 -16 ಆಗುತ್ತೆ. ಸೊ ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡೋಣ. 16/2 = k. ಸೊ 16/2 ಅಂದ್ರೆ ಎಷ್ಟು? 8. k = 8. 2 ಕೆ ವ್ಯಾಲ್ಯೂ ಸಿಗುತ್ತೆ. ಈ 2 ಕೆ ವ್ಯಾಲ್ಯೂನು ಬೇಕಿದ್ರೆ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ನಿಮ್ಗೆ ಏರಿಯಾ 4 ಸಿಗುತ್ತೆ. ಗೊತ್ತಾಯ್ತಾ? ಕ್ಲಿಯರಾ? ಈಗ ನಿಮಗೆ ಒಂದು ಕ್ವಶನ್, ಇದ್ರ ಕೆ ವ್ಯಾಲ್ಯೂ ನೀವೇ ಫೈಂಡ್ ಔಟ್ ಮಾಡ್ಬೇಕು. ಇವಾಗ ಸೇಮ್ ಫೈಂಡ್ ದಿ ಕೆ ವ್ಯಾಲ್ಯೂ if area of a triangle is equal to 4 square units. Area of a triangle 4 square units ಇದೆ ಅಂತಾನೆ ಅನ್ಕೊಳ್ಳೋಣ. and vertices ಮಾತ್ರ ಚೇಂಜ್ ಮಾಡ್ಕೊಳ್ಳೋಣ. -2, 0 0, 4 and 4, 0, k. ಸೊ ಇದ್ರ ಕೆ ವ್ಯಾಲ್ಯೂ ಏನು ಬರುತ್ತೆ ಫೈಂಡ್ ಔಟ್ ಮಾಡಿ ನೋಡೋಣ. ಸೇಮ್ ಏರಿಯಾ 4 ಸ್ಕ್ವೇರ್ ಯೂನಿಟ್ಸ್, ಬಟ್ ಇಲ್ಲಿ ಕೆ ಮಾತ್ರ ಚೇಂಜ್ ಆಗಿದೆ, ಬೇರೆ ಯಾವ ಕಡೆಗೆ ಹೋಗ್ಬಿಡಿ. ವರ್ಟೈಸಸ್ ಚೇಂಜ್ ಆಗಿದ್ದಾವೆ. ಸಾಲ್ವ್ ಮಾಡಿ ನೋಡೋಣ ಏನ್ ಬರುತ್ತೆ ಹಾಗಾದ್ರೆ ಆನ್ಸರ್. ಬೇಗ ಹೇಳ್ಬೇಕು.
ಸರಿ 8 and 0. ಸೇಮ್ ಬರ್ತದೆ ಸರ್ 8 0. ವೆರಿ ಗುಡ್. ಏನ್ ಬರುತ್ತೆ ಕೆ ವ್ಯಾಲ್ಯೂ? ಒಂದು 0 ಬರುತ್ತೆ, ಇನ್ನೊಂದು ಕೆ ವ್ಯಾಲ್ಯೂ 8 ಬರುತ್ತೆ. ಬಂದಿದ್ಯಾ ಎಲ್ರಿಗೂ ಸೇಮ್ ಆನ್ಸರ್ ಬಂದಿದ್ಯಾ? Yes, sir. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. 8 and 0 ಎರಡು ವ್ಯಾಲ್ಯೂ ಬರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಹೋಗ್ಬಿಡೋಣ. ಸೇಮ್ ಫಾರ್ಮುಲಾ ಮೇಲೆ ಇನ್ನೂ ಒಂದು ಕಾನ್ಸೆಪ್ಟ್, ಇನ್ನೂ ಒಂದು ವಿಷಯದ ಬಗ್ಗೆ ತಿಳ್ಕೊಬಹುದು ನಾವು. ಈಗ ಸಪೋಸ್ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಕ್ವಶನ್ ಬರ್ಬಿಡ್ತೀನಿ. ಫೈಂಡ್ ದಿ ಇಕ್ವೇಶನ್ ಆಫ್ ಎ ಲೈನ್. Find the equation of a line joining. Find the equation of a line joining 1, 2 and 3, 6. 1, 2 and 3, 6 using determinants. Determinants use ಮಾಡ್ಕೊಂಡು equation of a line find out ಮಾಡಬಹುದು. ಹೇಗೆ find out ಮಾಡೋದು ನೋಡೋಣ. ಈಗ ಫಸ್ಟ್ ಸರ್ ಇದು ಲೈನ್, ನಾವು ಮಾತಾಡ್ತಿರೋದು ಟ್ರಯಾಂಗಲ್ ಬಗ್ಗೆ. ಲೈನ್ಗೂ ಟ್ರಯಾಂಗಲ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇದು ಟ್ರಯಾಂಗಲ್, ಹೌದಾ? ಅಂಡ್ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫೈಂಡ್ ದಿ ಇಕ್ವೇಶನ್ ಆಫ್ ಎ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್. ನಾನೀಗ ಇದನ್ನ 1, 2 ಇದನ್ನ 3, 6 ಅನ್ಕೊಡ್ತೀನಿ. 3, 6 ಗೊತ್ತಾಗ್ತಿದ್ಯಾ? ನಾನು ಇವಾಗ ಏನ್ ಮಾಡ್ತೀನಿ, ಈಗ ಸರ್ ಈ ವರ್ಟೆಕ್ಸ್ ಗೊತ್ತಿಲ್ಲ, ನಾವ್ ಹೆಂಗ್ ಫಾರ್ಮುಲಾ ಯೂಸ್ ಮಾಡೋದು? 3 ವರ್ಟೆಕ್ಸಸ್ ಗೊತ್ತಿದೆ. ಈ ಪಾಯಿಂಟ್ ನ ಫಸ್ಟ್ ಏನ್ ಮಾಡ್ಬಿಡೋಣ ಅಂದ್ರೆ, ಈ ಪಾಯಿಂಟ್ ನ ತಂದು ನಾನು ಲೈನ್ ಮೇಲೆ ಇಟ್ಬಿಡ್ತೀನಿ. ಆ ಪಾಯಿಂಟ್ ನ ತಗೊಂಬಂದ್ ಲೈನ್ ಮೇಲೆ ಇಟ್ಬಿಟ್ರೆ ಅವಾಗ ಏನಾಗುತ್ತೆ? ಅದು ಸ್ಟ್ರೇಟ್ ಲೈನ್ ಆಗ್ಬಿಡುತ್ತಾ? ಹೌದಾ? ಸ್ಟ್ರೇಟ್ ಲೈನ್ ಆಗ್ಬಿಡುತ್ತಾ? ಸ್ಟ್ರೇಟ್ ಲೈನ್ ಆಗುತ್ತೆ ತಾನೆ? ಆ ಪಾಯಿಂಟ್ ನ ತಗೊಂಬಂದ್ ನಾನು ಇಲ್ಲಿ ಇಟ್ಬಿಟ್ರೆ, ಈ ಪಾಯಿಂಟ್ ಮೇಲೆ ಇಟ್ಬಿಟ್ರೆ, ಈ ಪಾಯಿಂಟ್ ನ ತಗೊಂಬಂದ್ ಈ ಲೈನ್ ಜೊತೆ ಒತ್ತಿ ಇಟ್ಬಿಡ್ತೀನಿ. ಒತ್ತಿಟ್ಬಿಟ್ರೆ ಅದು ಇವಾಗ ಸ್ಟ್ರೇಟ್ ಲೈನ್ ಆಯ್ತಾ? ಮಾತಾಡ್ಬೇಕು. ಹೌದಲ್ವಾ ಸರ್? ಹಾಗಾದ್ರೆ ಆ ಪಾಯಿಂಟ್ ನ ಎಲ್ಲಿ ಇಡ್ತೀರಾ? ನಾನು ಎಲ್ಲಾದ್ರೂ ಪ್ಲೇಸ್ ಮಾಡ್ಬೋದು. ಈ ಪಾಯಿಂಟ್ ನ ತಂದು ಈ ವರ್ಟೆಕ್ಸ್ ಅಲ್ಲಾದ್ರೂ ಪ್ಲೇಸ್ ಮಾಡ್ಬೋದು, ಈ ಪಾಯಿಂಟ್ ನ ತಂದು ಈ ವರ್ಟೆಕ್ಸ್ ಅಲ್ಲಾದ್ರೂ ಪ್ಲೇಸ್ ಮಾಡ್ಬೋದು, ಇಲ್ಲ ಇದನ್ನ ತಂದು ನಾನು ಇಲ್ಲಾದ್ರೂ ಪ್ಲೇಸ್ ಮಾಡ್ಬೋದು, ಎಲ್ಲಾದ್ರೂ ಪ್ಲೇಸ್ ಮಾಡ್ಬೋದು ನಾನು. ಹಾಗಾಗಿ ಅದೇನಾಗತ್ತೆ, ಅದು ಜನರಲ್ ಪಾಯಿಂಟ್ ಆಗೋಯ್ತೆ. ನಾನು ಎಲ್ಲಾದ್ರೂ ಪ್ಲೇಸ್ ಮಾಡ್ಲಿ ಅದನ್ನ, ಅದು ಜನರಲ್ ಪಾಯಿಂಟ್ ಆಗೋಗುತ್ತೆ. ಅದಕ್ಕೆ ಅದೇನಾಗುತ್ತೆ, ಅದನ್ನ x, y ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಜನರಲ್ ಆಗೋದನ್ನ x, y ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? ಅಂಡ್ ಇವಾಗ ಈ ಏರಿಯಾ ಆಫ್ ಎ ಟ್ರಯಾಂಗಲ್ ಏನಾಗ್ಬಿಡುತ್ತೆ? ಇವಾಗ ಏನಾಯ್ತಿದ್ರು? ಏರಿಯಾ 0 ಆಗ್ಬಿಡ್ತು, ಹೌದಲ್ವಾ? ಲೈನ್ ಏರಿಯಾನೇ ಇರಲ್ಲ, ಇವಾಗ ಏರಿಯಾ 0 ಆಗ್ಬಿಡ್ತು. ಸೊ ಈ ಇಷ್ಟು ಪಾಯಿಂಟ್ಸ್ ನ ನೀವು ಯೂಸ್ ಮಾಡ್ಕೋಬೇಕು. ಸರ್ ಇಲ್ಲಿ ಕೊಟ್ಟಿರೋದು 2 ವರ್ಟೆಕ್ಸ್, ಇರ್ಲಿ ಬಿಡಿ, ನಮಗೇನ್ ತೊಂದ್ರೆ. ಇನ್ನೊಂದು ವರ್ಟೆಕ್ಸ್ ನಾವು ಆಲ್ರೆಡಿ ಫಾರ್ಮ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ x2 y2 1 x3 y3 1 ಫಾರ್ಮುಲಾ ಇದೆ ನಮ್ಮ ಹತ್ರ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಫಸ್ಟ್ delta equals 1 by 2 times. What is x1 by 1? 1 2 1. What is x2 y2? 3 6 1. What is x3 y3? x3 y3 ಏನ್ ಬರುತ್ತೆ? x y 1. ಹೌದಾ? x y 1 ಸೇಮ್. ಆಗ ಇವಾಗ ಅಂಡ್ ಏರಿಯಾನು ಗೊತ್ತಾಗೋಯ್ತು ನಮ್ಗೆ. ವಾಟ್ ಇಸ್ ಏರಿಯಾ? 0. ಅದಕ್ಕೆ ಡೆಲ್ಟಾ ಪ್ಲಸ್ ನಾನು 0 ಹಾಕ್ಬಿಡ್ತೀನಿ. ಈಗ 2 ಆ ಕಡೆ ಶಿಫ್ಟ್ ಮಾಡ್ಬೇಡ. ವಾಟ್ ಇಸ್ 0 into 2? 0. ಸೊ 0 equals, ಇವಾಗ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಡ, ಮುಗ್ದೋಯ್ತು ಆನ್ಸರ್. ಈಕ್ವೇಶನ್ ಸಿಕ್ಬಿಡುತ್ತೆ. +1 into ನನಗೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ. +1 into 6 1 y1. ನೆಕ್ಸ್ಟ್ -2 into ಏನ್ ಬರುತ್ತೆ? 3 1 x1. ನೆಕ್ಸ್ಟ್ +1 into 3 6 xy. ಕರೆಕ್ಟಾ? ಸೊ 0 equals 6 1s are 6 minus y into 1 y. ಅದೇ ತರ -2 into 3 1s are 3 minus x into 1 x plus 1 into 3 into y 3y minus 6 into x 6x. So 0 equals 6 minus y minus 2 into 3 minus 6 minus into minus plus 2 into x 2x. Next plus 3y minus 6x ಬರುತ್ತೆ. ಹೌದಲ್ವಾ? ಈಗ ಇಲ್ಲಿ ನೋಡಿ +6 -6 ತೆಗೆದು ಬಿಡಬಹುದಾ? ತೆಗೆಯೋಣ. ಸೊ 0 equals ಇನ್ನೇನ್ ಬರುತ್ತೆ? ಇಲ್ಲಿ -y ಇದೆ, ಇಲ್ಲಿ +3y ಇದೆ. ವಾಟ್ ಇಸ್ -y plus 3y? 2y. 2x minus 6x ಏನಾಗುತ್ತೆ? -4x. ಸೊ 2y minus 4x is equal to 0 is the equation of a line. ಗೊತ್ತಾಯ್ತಾ? ಡಿವೈಡ್ ಬೈ 2 ಮಾಡಬಹುದಲ್ವಾ ಸರ್? ಡಿವೈಡ್ ಬೈ 2 ಇರಲ್ಲ. ಇಲ್ಲಿ ನಾವು ಮಾಡ್ಕೋಬಹುದು. ಇಲ್ಲಿ ಯಾಕಂದ್ರೆ ನಾನು 2 ನ ಕಳಿಸ್ಬಿಟ್ಟಿದೆ. ಇಲ್ಲಿ ನೋಡಿ ಅವ್ರ ಆಪ್ಷನ್ ಅಲ್ಲಿ ಇದನ್ನ ಕೊಟ್ಟಿರಲ್ಲ, ಈ ತರ ಕೊಟ್ಟಿರ್ತಾನೆ.
2x minus y equal to 0, x plus y equal to 0, x minus y equal to 0, y is equal to x. ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಚೂಸ್ ಮಾಡ್ಬೇಕು ಇವಾಗ. ಬಂದಿರೋ ಆನ್ಸರ್ ಇಲ್ಲಿ ಯಾವ ಆಪ್ಷನ್ ಅಲ್ಲಾದ್ರೂ ಇದೆಯಾ? ಇದೆಯಾ? ಇಲ್ಲಿ ನಾನು ಏನ್ ಮಾಡ್ಬೋದು, ಇಲ್ಲಿ ನೋಡಿ, ಬೇಕಿದ್ರೆ ನಾನು ಈ 4x ನ ಈ ಕಡೆ ಕಳಿಸ್ಕೋಬಹುದು, 2y ನು ಈ ಕಡೆ ಕಳಿಸ್ಕೋಬಹುದು. ಅವಾಗ ಏನಾಗುತ್ತೆ, 4x minus 2y equal to 0 ಬರುತ್ತೆ. ಇದು ಕೂಡ ಇಕ್ವೇಶನ್ ಆಫ್ ಎ ಲೈನ್, ಸೇಮ್ ಇಕ್ವೇಶನ್. ಸರ್ ಇಲ್ಲಿ ಎರಡರಲ್ಲೂ 2 ನಾನು ಡಿವೈಡ್ ಮಾಡ್ಬೋದು. ನಾನು ಡಿವೈಡ್ ದ ಹೋಲ್ ಇಕ್ವೇಶನ್ ಬೈ 2 ಮಾಡ್ಬಿಡ್ತೀನಿ. ಮಾಡಿ, ಅದು ಕರೆಕ್ಟ್. 2x minus y equal to 0 ಇದು ಕರೆಕ್ಟ್ ಇಕ್ವೇಶನ್. ಸರ್ y ಇಲ್ಲೇ ಯಾಕೆ ಇಟ್ಕೋಬೇಕು, ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಮಾಡಿ, 2x equal to y ಇದು ಕರೆಕ್ಟ್ ಇಕ್ವೇಶನ್. ಸೊ ಇವೆಲ್ಲ ರೈಟ್ ಆನ್ಸರ್ಸ್. ಬಟ್ ಯಾವ ಆಪ್ಷನ್ ಅಲ್ಲಿ ಯಾವ್ದನ್ನ ಕೊಟ್ಟಿರ್ತಾರೆ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಗೊತ್ತಾಯ್ತಾ? 0 ಹಾಕಿರೋದೇನಕ್ಕೆ ಹೇಳಿ? ಎಲ್ಲಿ ಮ್ಯಾಮ್? ಇಲ್ಲ, ಇಲ್ಲಿ ನೋಡಿ ಮ್ಯಾಮ್, ಲೈನ್ ಏರಿಯಾನೇ ಇರಲ್ಲ ಮ್ಯಾಮ್. ಲೈನ್ ಏರಿಯಾ ಇರುತ್ತಾ? ಲೈನ್ ಏರಿಯಾನೇ ಇರಲ್ಲ, ಅದಕ್ಕೆ ಏರಿಯಾನ ನಾವು 0 ಅಂತ ತಗೊಂಡಿದ್ದೀವಿ. ಗೊತ್ತಾಯ್ತಲ್ವಾ ಮ್ಯಾಮ್? ಹಾ, ಸೊ ನೆಕ್ಸ್ಟ್, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಹೋಗ್ಬಿಡೋಣ. ನೆಕ್ಸ್ಟ್ ಪಾಯಿಂಟ್, ಹಾಗಾದ್ರೆ ಈ ತರದ ಒಂದು ನೀವೇ ಒಂದು ಇಕ್ವೇಶನ್ ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ಇಕ್ವೇಶನ್ ಫೈಂಡ್ ಔಟ್ ಮಾಡ್ತೀರಾ ಬೇಗ? ಫೈಂಡ್ ದಿ ಇಕ್ವೇಶನ್ ಆಫ್ ಎ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್ 3,1 and 9,3 using determinants. Find the equation of a line using determinants. Find the equation of a line. Bega. y minus 2x is equal to 0. X minus 3, sir, is equal to 0. X are 3 is equal to 0. 6 ಬರುತ್ತಾ? 6x minus 3y 6x minus 3y equal to 0. ಅದನ್ನ ಹೀಗೂ ಬರಿಬಹುದು. 2x minus y equal to 0. ಯಾಕಂದ್ರೆ ಡಿವೈಡ್ ದ ಹೋಲ್ ಇಕ್ವೇಶನ್ ಬೈ 3 ಮಾಡಬಹುದಲ್ವಾ? ಸೊ 2x minus y equal to 0. ಅದನ್ನ ಹೀಗೂ ಬರಿಬಹುದು, 2x equal to y. ಇದೆಲ್ಲ ಇಕ್ವೇಶನ್ ಆಫ್ ಲೈನ್ ಆಗ. ಗೊತ್ತಾಯ್ತಾ? 2x minus 6y is equal to 0, sir. 2x minus 6y ಬರುತ್ತಾ? 6x minus 3y ಅಂದ್ರಲ್ಲ? 6y minus 2x is equal to 0. 6y minus 2x ಬರುತ್ತಾ? ಓಕೆ. minus 2x plus 6y equals to 0 ಬರುತ್ತೆ ಸರ್. ಮೈನಸ್ ಅಂದ್ರೆ 6y minus 2x equal to 0. ಓಕೆ. ಸೊ ಇದು ಕರೆಕ್ಟ್ ಇಕ್ವೇಶನ್. ಅದೇ ತರ 3y minus x equal to correct 0 ಇದು ಕರೆಕ್ಟ್ ಇಕ್ವೇಶನ್. ಯಾಕಂದ್ರೆ ಇಕ್ವೇಶನ್ ನಾವು 2 ಇಂದ ಡಿವೈಡ್ ಮಾಡಬಹುದು. ನೆಕ್ಸ್ಟ್ 3y is equal to x ಇದು ಕರೆಕ್ಟ್ ಇಕ್ವೇಶನ್. ಗೊತ್ತಾಯ್ತಾ? ಕ್ಲಿಯರ್? ಅಂಡ್ x minus 3y equal to 0 ಅದು ಸೇಮ್ ಇಕ್ವೇಶನ್. ನಾವಿಲ್ಲಿ ಏನ್ ಮಾಡಿದೀವಿ ಅಂದ್ರೆ ಎಲ್ಲಾನು ಈ ಕಡೆ ಶಿಫ್ಟ್ ಮಾಡಿದೀವಿ. ಮೈನಸ್ x ಈ ಕಡೆ ಬಂದ್ರೆ ಪ್ಲಸ್ x, ಪ್ಲಸ್ 3y ಈ ಕಡೆ ಬಂದ್ರೆ ಮೈನಸ್ 3y. ಆ ಕಡೆ 0 ಹೊರಡುತ್ತೆ. x minus 3y ಗೊತ್ತಾಯ್ತಾ? ಗೊತ್ತಾಯ್ತಾ? ಕ್ಲಿಯರ್? ನೆಕ್ಸ್ಟ್ ಕಾನ್ಸೆಪ್ಟ್, minor and cofactor of a determinant. Minor and cofactor of a determinant. ಇವೆಲ್ಲ ಹೊಸ ವರ್ಡ್ಸ್ ನಿಮಗೆ ಕೇಳಿಸ್ಕೊಳ್ಳಿ. ಮೈನರ್ ಅಂಡ್ ಕೋಫ್ಯಾಕ್ಟರ್. ಮೈನರ್ ಅಂದ್ರೆ ಏನು? ನಾನು ಜಸ್ಟ್ ಪ್ರಾಬ್ಲಮ್ ತಗೊಂಡು ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. A equals, ಈಗ ಒಂದು 3x3 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. 1 2 3 7 8 9 4 5 6. ಈಗ ಈ ಮ್ಯಾಟ್ರಿಕ್ಸ್ ಅಲ್ಲಿ ಮೈನರ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಮ್ಯಾಟ್ರಿಕ್ಸ್ ಅಲ್ಲಿ ಮೈನರ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಆ ಮೈನರ್ ಹೇಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಇಲ್ಲಿ ಕ್ವಶನ್ ಹೇಗಿರುತ್ತೆ ಅಂದ್ರೆ, ಫೈಂಡ್ ದಿ ಮೈನರ್ ಆಫ್ 3 ಅಂತ ಕೊಡ್ತಾರೆ. ವಾಟ್ ಇಸ್ ದ ಮೈನರ್ ಆಫ್ 3? ನಾವು ಮೈನರ್ ನ ಯಾವಾಗ್ಲೂ MIJ ಅಂತ ಡಿನೋಟ್ ಮಾಡ್ತೀವಿ. MIJ. ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದ್ರೆ MIJ. ಐ ಅಂದ್ರೆ ರೋ ಅಂಡ್ ಕಾಲಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹೌದಲ್ವಾ? AIJ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು, ಹೌದಲ್ವಾ? ಅದೇ ತರ MIJ. AIJ ಅನ್ನೋದು ಎಲಿಮೆಂಟ್. MIJ ಅನ್ನೋದು ಏನಾಗುತ್ತೆ? ಮೈನರ್ ಆಫ್ ಎನ್ ಎಲಿಮೆಂಟ್ AIJ. ಸೊ MIJ ಇಸ್ ನಥಿಂಗ್ ಬಟ್ ಮೈನರ್ ಆಫ್ ಎನ್ ಎಲಿಮೆಂಟ್ AIJ. ಸೊ ಬರೆಯೋಣ, MIJ ಇಸ್ ನಥಿಂಗ್ ಬಟ್
minor of an element Mij, minor of an element Aij. Mij ಅನ್ನೋದು minor of an element Mij. ಅದನ್ನ Aij minor ನ Mij ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗ minor of an element, find minor of an element minor of 3 ಅಂತ ಕೇಳ್ತಾರೆ. ಈ minor of 3 ಅಂದ್ರೆ ಏನು, ಹೆಂಗ್ ಸಿಗುತ್ತೆ, ಹೆಂಗ್ ಬರುತ್ತೆ ನೋಡ್ಕೊಳ್ಳಿ. 3 ಅನ್ನೋ ಎಲಿಮೆಂಟ್ ಎಲ್ಲಿದೆ ಈಗ, ಯಾರಾದ್ರೂ ಹೇಳ್ತೀರಾ? 3 ಅನ್ನೋ ಎಲಿಮೆಂಟ್ ಎಲ್ಲಿದೆ? ಫಸ್ಟ್ ರೋ ಥರ್ಡ್ ಕಾಲಮ್. ಫಸ್ಟ್ ರೋ ಥರ್ಡ್ ಕಾಲಮ್ ಇಲ್ಲೇ ಅಲ್ವಾ 3 ಇರೋದು? 3 ಇರೋ ರೋ ಕಾಲಮ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು. ಡಿಟರ್ಮಿನೆಂಟ್ ಹೆಂಗ್ ಎಕ್ಸ್ಪ್ಯಾಂಡ್ ಮಾಡ್ತಿದ್ರಿ ಅದೇ ತರ 3 ಇರೋ ರೋ ಕಾಲಮ್ ಕಂಪ್ಲೀಟ್ ಆಗಿ ಬಿಟ್ಬಿಡೋಣ. ಇನ್ನೇನು ಉಳಿಯುತ್ತೆ ನನಗೆ? 7. ಇಲ್ಲಿ ಮೈನರ್ ಆಫ್ ಎಲಿಮೆಂಟ್ 3 ಏನಂತ ಬರಿಬೇಕು ನಾವು? M13 ಈಕ್ವಲ್ಸ್ ಇನ್ನೇನು ಉಳಿಯುತ್ತೆ? 7 8 4 5. ಅದನ್ನ ಡಿಟರ್ಮಿನೆಂಟ್ ಅಲ್ಲಿ ಬರ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬಿಟ್ರೆ ದಟ್ ಈಸ್ ಅವರ್ ಮೈನರ್. ಹಾಗಾದ್ರೆ M13 ಏನಾಗುತ್ತೆ? 35 minus 32. ಹಾಗಾದ್ರೆ ಏನ್ ಬರುತ್ತೆ? 3 is minor of an element 3. ಗೊತ್ತಾಯ್ತಾ? ಸೊ ಹಾಗಿದ್ರೆ what is minor of an element 9? What is minor of minor of an element ಅಂದ್ರೆ? minor ಅಂದ್ರೆ ಹೇಳ್ತೀನಿ ಕೇಳಿಸ್ಕೊಡಿ. ಈಗ ಇಲ್ಲೇ ಇದೆ ಡಿಟರ್ಮಿನೆಂಟ್. ಓಕೆ, ಡೆಫಿನೇಷನ್ ಬರೆದು ಬಿಡ್ತೀನಿ ನೋಡ್ಬಿಡಿ. ಮೈನರ್ ಅಂದ್ರೆ -3 ಸರ್ ಆನ್ಸರ್. -3 ನೋಡೋಣ. ಮೈನರ್ ಅಂದ್ರೆ ಏನು ಫಸ್ಟ್ ಡೆಫಿನೇಷನ್ ಬರೆದು ಬಿಡ್ತೀನಿ ನೋಡಿ. ಮೈನರ್ ಆಫ್ ಎನ್ ಎಲಿಮೆಂಟ್ ಈಸ್ ಅ ಡಿಟರ್ಮಿನೆಂಟ್. ಇಟ್ ಈಸ್ ಅ ಡಿಟರ್ಮಿನೆಂಟ್ obtained by eliminating ith row and jth column. ith row and jth column in which Aij lies. Aij ಯಾವ ರೋ ಯಾವ ಕಾಲಮ್ ಅಲ್ಲಿ ಇರುತ್ತೆ ಆ ರೋ ಕಾಲಮ್ ನ ಎಲಿಮಿನೇಟ್ ಮಾಡ್ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ನ ಡಿಟರ್ಮಿನೆಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ಬರುತ್ತಲ್ಲ ದಟ್ ಈಸ್ ಅವರ್ ಮೈನರ್. ಗೊತ್ತಾಯ್ತಾ? ಈಗ M13 ಮೈನರ್ ಆಫ್ ಎಲಿಮೆಂಟ್ 3 ಅಂದ್ರೆ ಇದೇ ಎಲಿಮೆಂಟ್ 3. ಈ 3 ಇರೋ ರೋ ಕಾಲಮ್ ನ ನಾನು ಎಲಿಮಿನೇಟ್ ಮಾಡ್ಬಿಡ್ತೀನಿ. ಇನ್ನೇನ್ ಉಳ್ಕೊಂಡಿರುತ್ತೆ ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂನೇ ಮೈನರ್. ಗೊತ್ತಾಯ್ತಾ? ಮ್ಯಾಮ್ ಕ್ಲಿಯರ್ ಆಯ್ತಾ? ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ? ಸರ್ ಸೊ ಹಾಗಾದ್ರೆ ಮೈನರ್ ಆಫ್ ಎನ್ ಎಲಿಮೆಂಟ್ 9 ಏನ್ ಬರುತ್ತೆ? 9 ಇರೋ ರೋ ಕಾಲಮ್ ಬಿಟ್ಬೇಡ. ದಿಸ್ ಇಸ್ ದಿ ರೋ ಅಂಡ್ ಕಾಲಮ್ ಇನ್ ವಿಚ್ 9 ಲೈಸ್. ಹಾಗಾದ್ರೆ ಇನ್ನೇನ್ ಉಳಿಯುತ್ತೆ? ಡೆಟ್ ಆಫ್ 1 2 4 5. ಸೊ ಇಟ್ ಇಸ್ ಡೆಟ್ ಆಫ್ 1 2 4 5 5 minus 6 ಸಾರಿ 5 minus 8. 5 minus 8 ಎಷ್ಟು? -3. ಕ್ಲಿಯರ್? ಅದೇ ತರ ವಾಟ್ ಇಸ್ ಮೈನರ್ ಆಫ್ ಎನ್ ಎಲಿಮೆಂಟ್ 6? minor of 6 3. 8 minus 14. minor of 6 ಏನ್ ಬರುತ್ತೆ? -6 ಬರುತ್ತಾ? 6 ಇರೋ ರೋ ಕಾಲಮ್ ಬಿಟ್ಬಿಡೋಣ. 6 ಇರೋ ರೋ ಕಾಲಮ್ ಬಿಟ್ರೆ ಏನೇನು ಉಳಿಯುತ್ತೆ ನನ್ನ ಹತ್ರ? 1 2 7 8. ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬರುತ್ತೆ? 8 1s are 8. 8 minus 7 2s are 14. 8 minus 14 is -6. ಕ್ಲಿಯರ್? ಮೈನರ್ ಅಂದ್ರೆ ಒಂದು ಐಡಿಯಾ ಬಂತು ಅನ್ಕೊಡ್ತೀನಿ ಎಲ್ರಿಗೂ. ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ? ನೆಕ್ಸ್ಟ್ ಹೇಳಿ ಸರ್. ಸರ್ ಒಂದ್ ವೇಳೆ ಎಲಿಮೆಂಟ್ಸ್ ಸೇಮ್ ಫಾರ್ ಎಕ್ಸಾಂಪಲ್ ಈಗ ಮೈನರ್ ಆಫ್ 3 ಮತ್ತೆ ಮೈನರ್ ಆಫ್ 9 ಮೈನರ್ ಆಫ್ 6 ಅಂತ ಮಾಡಿದ್ರಲ್ಲ ಸರ್. ಒಂದ್ ವೇಳೆ 9 ಅನ್ನ ಸೇಮ್ ನಂಬರ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಅವರು? ಅಲ್ಲಿ ಕ್ವಶನ್ ಹೇಗ್ ಕೇಳ್ತಾರೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಇನ್ ಕೇಸ್ ಇಲ್ಲೂ 9 ಇತ್ತು ಅಂತ ಅನ್ಕೊಳ್ಳೋಣ. ಇಲ್ಲೂ 9 ಇತ್ತು. ಸರ್ ಇವಾಗ ನಾನು ಯಾವ 9 ತಗೋಬೇಕು? ಅಲ್ಲಿ ಅವನು ಮೆನ್ಷನ್ ಮಾಡಿರ್ತಾನೆ. ಅಲ್ಲಿ ಏನಂತ ಮೆನ್ಷನ್ ಮಾಡಿರ್ತಾನೆ ಅಂದ್ರೆ ಫೈಂಡ್ ದಿ ಮೈನರ್ ಆಫ್ ಎನ್ ಎಲಿಮೆಂಟ್ A13 ಅಂತ ಕೊಟ್ಟಿರ್ತಾನೆ. ಫೈಂಡ್ ಮೈನರ್ ಆಫ್ A13 ಅಂತ. A13 ಅಂತ ಕೊಟ್ರೆ ಯಾವ 9 ತಗೋಬೇಕು ನಾವು? ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್ 9 ನ ತಗೋಬೇಕು. ಗೊತ್ತಾಯ್ತಾ? ಅವನು ಎಲಿಮೆಂಟ್ ನಾನು ಇಲ್ಲಿ 9 6 ನಾನೆಲ್ಲ ಡಿಫ್ರೆಂಟ್ ಎಲಿಮೆಂಟ್ ತಗೊಂಡಿದ್ದೆ, ಅದಕ್ಕೆ 3 6 9 ಅಂತ ಕೊಟ್ಟೆ. ಇನ್ ಕೇಸ್ ಎಲಿಮೆಂಟ್ ರಿಪೀಟ್ ಆಗಿದ್ರೆ ಅವ್ನು ನಿಮ್ಗೆ ಕ್ವಶನ್ ಕೇಳೋದು ಅಷ್ಟೇ, ಅವ್ನು ಎಲಿಮೆಂಟ್ ಕೊಡಲ್ಲ. ಫೈಂಡ್ ಮೈನರ್ ಆಫ್ A23, ಫೈಂಡ್ ಮೈನರ್ ಆಫ್ A33, ಫೈಂಡ್ ಮೈನರ್ ಆಫ್ A11 ಅಂತಾನೆ ಕೊಡ್ತಾನ. ಗೊತ್ತಾಯ್ತಾ? ನೆಕ್ಸ್ಟ್ ಮೈನರ್ ಇವನ್ ನೆಗೆಟಿವ್ ನಂಬರ್ ಗೆ ಅಪ್ಲಿಕೇಬಲ್ ಆಗುತ್ತೆ. ಹೌದು ನೆಗೆಟಿವ್ ಇದ್ರೂ ಕೂಡ ಬರುತ್ತೆ. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡೋಣ ನೆಗೆಟಿವ್ ಅಲ್ಲೇ. ಇಫ್ A equals 1 minus 6 2 3. ಇದು ಚೆನ್ನಾಗಿರುತ್ತೆ ಕ್ವಶನ್. 2 3
Now find minor of an element 1. Find minor of A11. 3. Find minor of 3. A12. ಅದೇ ತರ A21, A22 ಎಲ್ಲದೂ ಮೈನರ್ ಫೈಂಡ್ ಔಟ್ ಮಾಡಿ. A11 ಅಂದ್ರೆ ಫಸ್ಟ್ 1 ಇರೋ ಎಲಿಮೆಂಟ್ ರೋ ಕಾಲಮ್ ಬಿಟ್ಬಿಟ್ರೆ ಇನ್ನೇನು ಉಳಿಯುತ್ತೆ ನನ್ನ ಹತ್ರ 3. ಅದೇ ಆದ್ರೂ ಮೈನರ್. ಅದೇ ತರ ವಾಟ್ ಇಸ್ ಮೈನರ್ ಆಫ್ A12? 2. ವಾಟ್ ಇಸ್ ಮೈನರ್ ಆಫ್ A21? A21 ಇರೋ ರೋ ಕಾಲಮ್ ಬಿಟ್ಬಿಟ್ರೆ ಇನ್ನೇನು ಉಳಿಯುತ್ತೆ ನನ್ನ ಹತ್ರ -6. ಮೈನರ್ ಆಫ್ ಎನ್ ಎಲಿಮೆಂಟ್ 3 ಏನಾಗುತ್ತೆ? 1 ಆಗುತ್ತೆ. ಕ್ಲಿಯರಾ? ಗೊತ್ತಾಯ್ತಾ? ಅಷ್ಟೇ, ತುಂಬಾ ಸಿಂಪಲ್. ನೆಕ್ಸ್ಟ್ ಇದೇ ತರ ಈಗ ಕೋಫ್ಯಾಕ್ಟರ್ ಅಂದ್ರೆ ಏನು ಅಂತ ನೋಡೋಣ. ಕೋಫ್ಯಾಕ್ಟರ್ ಆಫ್ ಎ ಇದು ತುಂಬಾ ಸಿಂಪಲ್. ಕೋಫ್ಯಾಕ್ಟರ್ ನ ನಾವು ಫಾರ್ಮುಲಾನಲ್ಲಿ ಡಿಫೈನ್ ಮಾಡ್ತೀವಿ. ಕೋಫ್ಯಾಕ್ಟರ್ ಅಂದ್ರೆ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ AIJ. ಈಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರಲಿ. ಸ್ಮಾಲ್ AIJ ಅಂದ್ರೆ ಏನದು? ಎಲಿಮೆಂಟ್. ಆಮ್ ಐ ಕರೆಕ್ಟ್? ಎಲಿಮೆಂಟ್. ಅದು ಕ್ಯಾಪಿಟಲ್ MIJ ಅಂದ್ರೆ ಏನದು? ಮೈನರ್ ಆಫ್ AIJ. ಅದೇ ತರ ಕ್ಯಾಪಿಟಲ್ AIJ ಅಂದ್ರೆ ಏನು? ಇಟ್ ಇಸ್ ಕೋಫ್ಯಾಕ್ಟರ್ ಆಫ್ AIJ. ಕ್ಲಿಯರಾ? ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ. ಗೊತ್ತಾಯ್ತಲ್ವಾ? So it is denoted by capital AIJ and defined as AIJ equals -1 power I plus j into MIJ. MIJ ಮೈನರ್ ಏನ್ ಬರುತ್ತೆ? ಮೈನರ್ ಗೆನೆ ನಾವು -1 power I plus j ಮಲ್ಟಿಪ್ಲೈ ಮಾಡ್ಬಿಟ್ರೆ ದಟ್ ಈಸ್ ಅವರ್ ಕೋಫ್ಯಾಕ್ಟರ್. ಇದೇನ್ ಸರ್ ಇದು? ಏನೇನು ಹೇಳ್ಬಿಟ್ರಿ? ತಲೆ ಕೆಡಿಸ್ತಾ ಇದ್ದೀರಾ? ನೋಡೋಣ. ಹಾಗಿದ್ರೆ A ಈಕ್ವಲ್ಸ್ ಒಂದು ಡಿಟರ್ಮಿನೆಂಟ್ ತಗೊಂಡ್ಬಿಡೋಣ. 1 2 3 4 5 6 9 8 7. Now this is the determinant. First find minor of A23. What is minor of A23? ತಟ್ ಅಂತ ಹೇಳಿ. ಎದ್ದವರಿಗೊಂದು ಪುಸ್ತಕ ಬಹುಮಾನ. ಬೇಗ. -8 ಬರುತ್ತಾ? ಸೊ ನೋಡೋಣ. 2 3 ರೋ ಕಾಲಮ್ ಬಿಟ್ಬಿಡೋಣ. ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ರೆ 8 1s 8. 8 - 9 2s 18. ಅರೆ ಏನ್ ಬರುತ್ತೆ? 8 4 ಗೆ 32. 10 ಸರ್. 8 2 3 ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಡ್ಬೇಕು. ಏನ್ ಬರುತ್ತೆ? -10 ಬರುತ್ತಲ್ವಾ? ದಿಸ್ ಇಸ್ ಮೈನರ್ ಆಫ್ ಎನ್ ಎಲಿಮೆಂಟ್ M23. ಅದನ್ನ ಮೈನರ್ ಆಫ್ ಎನ್ ಎಲಿಮೆಂಟ್ A23 ಅದನ್ನ M23 ಅಂತ ಬರೀತೀವಿ. ಈಗ ನಮ್ಗೆ ಕೋಫ್ಯಾಕ್ಟರ್ ಆಫ್ A23 ಬೇಕು ಅಂತ ಅನ್ಕೊಳ್ಳೋಣ. ವಾಟ್ ಇಸ್ ಕೋಫ್ಯಾಕ್ಟರ್ ಆಫ್ A23? ಸರ್ ಇದು ಮೈನರ್ ಆಫ್ 6 ಆಗುತ್ತೆ ರೀ ಕಂಡುಹಿಡಿದಿದ್ದು. ಯಾವ ಸರ್? ಹೌದು ಸರ್, ಮೈನರ್ ಆಫ್ 6. ಈಗ A23 ಕೋಫ್ಯಾಕ್ಟರ್ ಏನಾಗುತ್ತೆ? -1 ಪವರ್ ಇಲ್ಲಿ ನೋಡಿ I ಮತ್ತೆ J ಪ್ಲೇಸ್ ಅಲ್ಲಿ ಏನ್ ಬರಿಬೇಕು ನಾನು? 2 3 ಬರಿಬೇಕು. ಹೌದಲ್ವಾ? ಇಲ್ಲೆಲ್ಲ I J ಪ್ಲೇಸ್ ಅಲ್ಲಿ 2 3 ಇದೆ ಪಕ್ಕಾ. ಸೊ ಹಾಗಾದ್ರೆ A23 ಏನಾಗುತ್ತೆ? ವಾಟ್ ಇಸ್ -1 ಪವರ್ 2 + 3? -1 ಪವರ್ 5. ವಾಟ್ ಇಸ್ -1 ಪವರ್ 5? ಮೈನಸ್ ಬರುತ್ತೆ. ವಾಟ್ ಇಸ್ M23? M23 ಎಷ್ಟು ಬಂದಿತ್ತು? -10. ಸೊ ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +10. ಬರೆಯೋದು ಹೆಂಗ್ ಗೊತ್ತಾ? ಮೈನರ್ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ಇಲ್ಲಿ ಸೈನ್ಸ್ ಕೊಟ್ಬಿಡಿ. ಅವನೇನಾದ್ರು ಕೋಫ್ಯಾಕ್ಟರ್ ಕೇಳ್ತಿದ್ದಾನೆ ಅಂದ್ರೆ ಇದ್ರ ಸೈನ್ ಪ್ಲಸ್, ಇದ್ರದ್ದು ಮೈನಸ್, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಎಲ್ಲ ಆಲ್ಟರ್ನೇಟ್ ಸೈನ್ಸ್, ಪ್ಲಸ್ ಮೈನಸ್ ಪ್ಲಸ್. ಈ ಸೈನ್ಸ್ ಕೊಟ್ಬಿಟ್ಟು ಈಗ ನಮ್ಗೆ ಯಾವ ಎಲಿಮೆಂಟ್ ಗೆ ಬೇಕಾಗಿರೋದು ಕೋಫ್ಯಾಕ್ಟರ್? M23 ಗೆ. M23 ಗೆ ಮೈನರ್ ಎಷ್ಟು ಬಂತು? -10 ಬಂತಾ? -10 ಬಂತಾ? ಇಲ್ಲಿ M23 ಗೆ ಸೈನ್ ಏನಿದೆ? ಮೈನಸ್. ಆ ಮೈನಸ್ ನ ಮಲ್ಟಿಪ್ಲೈ ಮಾಡ್ಬಿಡಿ. -10 × -10 +10 ಆಗ್ಬಿಡುತ್ತೆ. ಹಾಗಿದ್ರೆ ವಾಟ್ ಈಸ್ ಮೈನರ್ ಆಫ್ 32? Minor of 32 and cofactor of 32. What is minor of 32? -3 sir. M32. -3 na? Yes sir. -3 na? Correct ಆಗಿ ನೋಡಿ. 6. ಈ ತರ ಹೊಡೆದಾಕೊಳ್ಳಿ. ಇಲ್ಲಿ ಮೈನರ್ ಆಫ್ A32 ಬೇಕು. 3 ಅಂದ್ರೆ ಥರ್ಡ್ ರೋ ಸೆಕೆಂಡ್ ಕಾಲಮ್, ಇದು ಥರ್ಡ್ ರೋ ಸೆಕೆಂಡ್ ಕಾಲಮ್. ಇದು ಬಿಟ್ಬಿಟ್ರೆ 1 6 4 3 ಉಳಿಯುತ್ತೆ. 1 × 6 6 - 4 3 is 12. 6 - 12
-6. -6. ಹಾಗಾದ್ರೆ A32 ಗೆ ಏನಿದೆ ಸೈನ್? ಮೈನಸ್. ಮೈನಸ್ ಇದ್ರೆ ಮೈನಸ್ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಇಂಟು ಮೈನಸ್ +6 ಬರುತ್ತೆ ಅಷ್ಟೇ. ಗೊತ್ತಾಯ್ತಾ? ಅದ್ರ ಕೋಫ್ಯಾಕ್ಟರ್ +6 ಆಗಿರುತ್ತೆ. ಸರ್ ಇನ್ನು ಹೆಂಗ್ರಿ ಈ ಸೈನ್ ಎಲ್ಲ ಯಾಕ್ರಿ ಬರ್ಕೋಬೇಕು? ನಾನು ಸೈನ್ ಬರ್ಕೊಳ್ಳಲ್ರಿ. ಬರ್ಕೊಳ್ಳೋದೇನು ಮಾಡ್ಬೋದು. ಹೆಂಗಂದ್ರೆ ಇಲ್ಲಿ ನೋಡಿ, ಈ ಸಮ್ ಇದೆಯಲ್ವಾ, ಈ ಸಮ್ ಏನಾದ್ರೂ ಆಡಿದ್ರೆ, ಈಗ 2 + 3 ಸಮ್ ಎಷ್ಟಪ್ಪ? ಆಡ್ ಅಲ್ವಾ? 2 + 3 ಆಡ್ ಮಾಡಿದ್ರೆ 5 ಬರುತ್ತೆ. ಆಡ್ ನಂಬರ್ ಬಂದ್ರೆ ಮೈನಸ್ ಮಲ್ಟಿಪ್ಲೈ ಮಾಡಿ, ಈವನ್ ನಂಬರ್ ಬಂದ್ರೆ ಪ್ಲಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಹಾಗಾದ್ರೆ ನೋಡೋಣ, ವಾಟ್ ಇಸ್ A22 ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್ ಏನ್ ಬರುತ್ತೆ ಫೈಂಡ್ ಔಟ್ ಮಾಡಿ. ವಾಟ್ ಇಸ್ A22? A22 ಯಾವ್ದಿಲ್ಲಿ? 5 ರೋ ಕಾಲಂ ಬಿಟ್ಬಿಡೋಣ. 5 ರೋ ಕಾಲಂ ಬಿಟ್ರೆ ಏನೇನು ಉಳಿಯುತ್ತೆ? 1397. 7 minus 27 -20 ನಾ? ಈಗ 2 ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ ನನಗೆ? ಈವನ್ ನಂಬರ್ ಬರ್ತಾ ಇದೆ. 2 + 2 is 4. ಸೊ 4 ಇದ್ರೆ ಇಲ್ಲಿ ಪ್ಲಸ್ ನ ಮಲ್ಟಿಪ್ಲೈ ಮಾಡ್ಬೇಕು. ವಾಟ್ ಇಸ್ ಪ್ಲಸ್ ಇಂಟು ಮೈನಸ್? -20 ನೇ ಬರುತ್ತೆ. ಕ್ಲಿಯರ್? ಅಷ್ಟೇ ಬರೋದು. ಬೇಕಾದ್ರೆ ನೋಡೋಣ ಫಾರ್ಮುಲಾ, ಅಕಾರ್ಡಿಂಗ್ ಟು ಫಾರ್ಮುಲಾ ನೋಡೋಣ. -1 ಪವರ್ I + j ಏನಿತ್ತು ಇಲ್ಲಿ? ಕೋಫ್ಯಾಕ್ಟರ್ ಏನಿತ್ತು? ಸಾರಿ ಇಲ್ಲ, ಮೈನರ್ ಏನ್ ಬಂದಿತ್ತು? -20 ಬಂದಿತ್ತು. ಹೌದಾ? ವಾಟ್ ಇಸ್ -1 ಪವರ್ I + j? I ಅಂದ್ರೆ ಎಷ್ಟು? 2. j ಅಂದ್ರೆ ಎಷ್ಟು? 2. 2 + 2 4. -1 ಪವರ್ 4 ಪ್ಲಸ್ ಎ ಆಗುತ್ತೆ. ಸೊ ಪ್ಲಸ್ ಇಂಟು -20 ನೇ ಬರುತ್ತೆ. ಕ್ಲಿಯರಾ? ಸಾರಿ -20 ನೇ ಬರುತ್ತೆ. ಕ್ಲಿಯರಾ? ಎನಿ ಡೌಟ್ಸ್? ಸೊ ಮೈನರ್ ಕೋಫ್ಯಾಕ್ಟರ್ ಬಗ್ಗೆ ಏನು ಡೌಟ್ಸ್ ಇಲ್ಲ. ಮೈನಸ್ ಸರ್? ಹೌದು ಮ್ಯಾಮ್. ಸಮ್ ಈವನ್ ಬಂದ್ರೆ, ಇವೆರಡರದ್ದು ಸಮ್ ಈವನ್ ಬಂದ್ರೆ ಅವಾಗ ಅದು ಪ್ಲಸ್ ನೇ ಮಲ್ಟಿಪ್ಲೈ ಮಾಡ್ಬೇಕು. ಅವೆರಡರದ್ದು ಸಮ್ ಆಡ್ ಬಂದ್ರೆ ಮೈನಸ್ ನ ಮಲ್ಟಿಪ್ಲೈ ಮಾಡ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್, ಹಾಗಿದ್ರೆ ಇವಾಗ ನಾನ್ ನಿಮಗೆ ಒಂದು ಟಾಸ್ಕ್ ಇದು. A = 1 3 5 2 4 6 9 7 8 ಇದು ಕೊಟ್ಟಿರೋ ಮ್ಯಾಟ್ರಿಕ್ಸ್. ಇಲ್ಲಿ ಇದಕ್ಕೆ ಇಫ್ ದಿಸ್ ಇಸ್ A, ಫೈಂಡ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಹೇಳಿ? ಇಲ್ಲಿ ನೋಡಿ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಗೊತ್ತಾ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆರ್ ಕೋಫ್ಯಾಕ್ಟರ್ ಆಫ್ A = ಏನಿರುತ್ತೆ ಅಂದ್ರೆ ಕ್ಯಾಪಿಟಲ್ A11. ಇದೇನಿದು A11 ಅನ್ನೋದು? ಕೋಫ್ಯಾಕ್ಟರ್ ಆಫ್ ದ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. ವಾಟ್ ಇಸ್ A12? ಕೋಫ್ಯಾಕ್ಟರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಕೋಫ್ಯಾಕ್ಟರ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಅದೇ ತರ A21 A22 A23 A31 A32 A33 ಎಲ್ಲದಕ್ಕೂ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಬಿಡಿ ಒಂದ್ಸಲ. ಏನ್ ಬಂದ್ಬಿಡುತ್ತೆ ನೋಡೋಣ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫಟಾಫಟ್. So -10 sir. A11. +10. No. So what is the answer? Answer ಬಂತ ಯಾರಿಗಾದ್ರು? A11 -10 sir. ನೋಡೋಣ, ಕೋಫ್ಯಾಕ್ಟರ್ ಬರ್ದ್ಬಿಡೋಣ. -10 ಎರಡಕ್ಕೂ ಸೇಮ್ ಬಂದಿದ್ಯಾ? ನೆಕ್ಸ್ಟ್ -38. -38 +38 sir. +38 ಚೆಕ್ ಮಾಡಿ. ನೆಕ್ಸ್ಟ್ A13 -22. -22 ನ ನೆಕ್ಸ್ಟ್ A21 what is A21?
-9 ಬಂದಿದ್ಯಾ? ಸಾರಿ, +9 ಬಂದಿದ್ಯಾ? ಎಷ್ಟು ಬಂದಿದೆ? ಅರೆ ಮಾತಾಡ್ರಪ್ಪ, ಸಾರಿ ಮಾತಾಡಿ. 9 ಬಂದಿದ್ಯಾ? -9 ಸರ್. -9 ಶೋರಾ? 24 - 35 -9 ಪ್ಲಸ್ ಮೈನಸ್ ಪ್ಲಸ್ ಕರೆಕ್ಟ್ ಆಗಿ ನೋಡಿ. ಸೊ -1 ಪವರ್ 3 ಬರುತ್ತೆ ಸರ್ ಅದು. -1 ಪವರ್ 3 ಅಂದ್ರೆ ಮೈನಸ್ ಆಯ್ತು. ಮೈನಸ್ ಸರ್, ಸಾರಿ ಸರ್, +9 ಬರುತ್ತೆ ಸರ್. +9 ಬರುತ್ತೆ, ಹೌದಲ್ವಾ? 24 - 39 ಬರುತ್ತೆ ಸರ್ ಅದು. -9 - 35 +9 ಆಗುತ್ತೆ. ನೆಕ್ಸ್ಟ್ 802. So what is the answer? -37. ಹೌದಾ? ನೆಕ್ಸ್ಟ್ 823 +20 ನಾ? +20. ನೆಕ್ಸ್ಟ್ 9 ಗೆ A31. What is A31? -2 ನಾ? ನೆಕ್ಸ್ಟ್ what is A32? A32 ಏನ್ ಬರುತ್ತೆ? 4. ನೆಕ್ಸ್ಟ್ what is A33? Yes sir. ಎಷ್ಟು ಬರುತ್ತೆ? -2 ನಾ? So this is cofactor matrix. ಇದನ್ನ cofactor matrix ಅಂತ ಕರಿತೀವಿ. ಎಲ್ಲ ಕೋಫ್ಯಾಕ್ಟರ್ ನ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಏನೇನಿದೆ ಅದರ ಕೋಫ್ಯಾಕ್ಟರ್ ನ ರೆಸ್ಪೆಕ್ಟಿವ್ ಪ್ಲೇಸ್ ಅಲ್ಲಿ ಪ್ಲೇಸ್ ಮಾಡ್ಬಿಟ್ರೆ ಅದೇನಾಗುತ್ತೆ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಕ್ಲಿಯರ್? ಎನಿ ಡೌಟ್ಸ್? ಏನೋ ಡೌಟ್ ಇಲ್ಲ ಅನ್ಕೊಳ್ತೀನಿ. ಈಗ ಒಂದು ಹೋಮ್ ವರ್ಕ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು. ಟೈಮ್ ಎಷ್ಟು? ಓಕೆ, ಇನ್ 10 ಮಿನಿಟ್ಸ್ ಇದೆ ನಮ್ಮ ಹತ್ರ. ಮುಂದಕ್ಕೆ ಹೋಗ್ಬಿಡೋಣ ಹೋಮ್ ವರ್ಕ್ ಕೊಟ್ಬಿಟ್ಟು. ನೆಕ್ಸ್ಟ್ ಇದು ಹೋಮ್ ವರ್ಕ್ ಕ್ವಶನ್, ಇದು ನೀವೇ ಮಾಡ್ಬೇಕು. ಫೈಂಡ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫಾರ್ A equals -1 0 2 1 1 -3 4 2 3. ಇದಕ್ಕೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡ್ಬೇಕು. ಮಾಡ್ತೀರಾ? ಫೈಂಡ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. This is question. Next. So question ಕಾಪಿ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಮುಂದಕ್ಕೆ ಹೋಗ್ಬಿಡೋಣ. ನೆಕ್ಸ್ಟ್ ಈಗ ಇಲ್ಲಿ ನೋಡೋಣ ಫಸ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಕೋಫ್ಯಾಕ್ಟ್. ಹೇಳಿ ಸರ್. ಸರ್ ಇದೆಲ್ಲ ಅಪ್ಲಿಕೇಬಲ್ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ ಸರ್? ಡಿಟರ್ಮಿನೆಂಟ್, ಕೋಫ್ಯಾಕ್ಟರ್ ಇದೆಲ್ಲ ಬರೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರ. ನಾವಿಲ್ಲಿ ಮಾತಾಡ್ತಿರೋ ಡಿಟರ್ಮಿನೆಂಟ್ ಅಂತ ಹೇಳ್ಬಿಟ್ಟು ಏನೇ ಮಾತಾಡಿದ್ರು ಅದೆಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ. ಕೋಫ್ಯಾಕ್ಟರ್ ಮೈನರ್ ಇದೆಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ adjoint of a matrix. Adjoint of a matrix. ಇದೇನಿದು adjoint? ತುಂಬಾ ಸಿಂಪಲ್ ಇದು. ಮೈನರ್ ಯಾವ ತರ ಕೋಫ್ಯಾಕ್ಟರ್ ಜೊತೆ ರಿಲೇಟ್ ಆಗಿತ್ತು ಅದೇ ತರ ಅಡ್ಜಾಯಿಂಟ್ ಕೋಫ್ಯಾಕ್ಟರ್ ಜೊತೆ ರಿಲೇಟ್ ಆಗಿರುತ್ತೆ. ಅದೇ ಹೆಂಗೆ ಅಂದ್ರೆ ನೋಡಿ, adjoint of A, it is denoted by ADJ of A and it is defined as transpose of a cofactor matrix. Transpose of a cofactor matrix. Cofactor matrix na transpose ne ನಾವು adjoint A ಅಂತ ಕರಿತೀವಿ. ಅದ ಹೆಂಗೆ ಸರ್? ಈಗ ಹಿಂದ್ಗಡೆ ಒಂದು ಪ್ರಾಬ್ಲಮ್ ಇತ್ತು ನಮ್ಮ ಹತ್ರ. ಏನಿತ್ತು ಹಿಂದ್ಗಡೆ ಕ್ವಶನ್? ಬರ್ದಿದ್ವಲ್ಲ 135 246 135 246. ನೆಕ್ಸ್ಟ್ 978. ಇದಕ್ಕೆ ನಿಮಗೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನ್ ಬಂದಿತ್ತು? ದಿಸ್ ಯುವರ್ ಕೋಫ್ಯಾಕ್ಟರ್ ಆಫ್ ಎ. ಏನ್ ಬಂದಿತ್ತು? -10 38 -22. -10 38 -22. Next 9 -37 20. 9 -37 20. Next -2
4 -2 4 -2 -2 4 -2 ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಈಗ ಅಡ್ಜಾಯಿಂಟ್ ಅಂದ್ರೆ ಏನು? ವಾಟ್ ಈಸ್ ಅಡ್ಜಾಯಿಂಟ್? ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ವೆರಿ ಸಿಂಪಲ್. ಇಲ್ಲಿ ಏನ್ ಬಂದಿರುತ್ತೆ ಅದು ಟ್ರಾನ್ಸ್ಪೋಸ್ ತಗೋಬಿಡೋದು. ದಟ್ ಈಸ್ ಕೋಫ್ಯಾಕ್ಟರ್ ಆಫ್ ಎ ಹೋಲ್ ಟ್ರಾನ್ಸ್ಪೋಸ್. ಹಾಗಾದ್ರೆ ಟ್ರಾನ್ಸ್ಪೋಸ್ ಮಾಡಿ ಏನ್ ಬರುತ್ತೆ? ಟ್ರಾನ್ಸ್ಪೋಸ್ ಅಂದ್ರೆ ಏನು? ರೋನ ಕಾಲಮ್ ಮಾಡ್ಬೇಕು, ಕಾಲಮ್ ನ ರೋ ಮಾಡ್ಬೇಕು. ಏನ್ ಬರುತ್ತೆ? -10 38 -22 -22. ಸಾರಿ ಅದೇನಾಯ್ತಂದ್ರೆ ಸಡನ್ ಆಗಿ ವೈಫೈ ಡಿಸ್ಕನೆಕ್ಟ್ ಆಗೋಯ್ತು. ಸೊ ಹಾಗಾಗಿ ಮೀಟಿಂಗ್ ಎಂಡ್ ಆಗೋಯ್ತು. ಸೊ ಓಕೆ,
ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಅಂತ ಹೇಳಿದ್ದೆ ಅಲ್ವಾ, ಅದು ನೋಡ್ಬಿಡೋಣ. ಏನೋ ಹೆಡ್ಡಿಂಗ್ ಹಾಕಿದ್ದಾನೆ ಅಲ್ಲಿ, ಏನೋ ಬರೀತಾ ಇದ್ದೆ. ಏನ್ ಮಾಡ್ತಿದ್ವಿ? ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಸರ್. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ತುಂಬಾ ಸಿಂಪಲ್ ಆಗಿ ಬರೆಯೋದು ಹೆಂಗೆ ಹೇಳ್ಕೊಡ್ತೀನಿ ನೋಡಿ. ಕೋ ಫ್ಯಾಕ್ಟರ್ ಅಡ್ಜಾಯಿಂಟ್ ತುಂಬಾ ಸಿಂಪಲ್ ಆಗಿ ಬರೆಯೋದು ಹೇಗೆ ಅಂತ ಇಲ್ಲಿ ನೋಡಿ. ಇಫ್ ಎ ಈಕ್ವಲ್ಸ್ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಯಾವ್ದು ತಗೋಣ? 1 2 3 3 1 5 4 2 6 ಈ ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಅಡ್ಜಾಯಿಂಟ್ ಎ ಹೇಗೆ ಬರುತ್ತೆ, ಕೋ ಫ್ಯಾಕ್ಟರ್ ಆಫ್ ಎ ಹೇಗೆ ಬರುತ್ತೆ ನೋಡಿ. ಫಸ್ಟ್ ಕೋ ಫ್ಯಾಕ್ಟರ್ ಆಫ್ ಎ ಬರೆಯೋದು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಕೋ ಫ್ಯಾಕ್ಟರ್ ಆಫ್ ಎ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಹೇಗೆ? ಫಸ್ಟ್ ಒಂದು 3 x 3 ಒಂದು ದೊಡ್ಡದೊಂದು ಮ್ಯಾಟ್ರಿಕ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಕ್ಲಿಯರಾ? ಇದರದೊಂದು 3 x 3 ದೊಡ್ಡದೊಂದು ಮ್ಯಾಟ್ರಿಕ್ಸ್ ಹಾಕೊಂಡ್ಬಿಡೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ ಇಲ್ಲಿ ಅಂದ್ರೆ, ಇಲ್ಲಿ ನಮ್ಗೆ 9 ಎಲಿಮೆಂಟ್ಸ್ಗೂ ನಮ್ಗೆ ಕೋ ಫ್ಯಾಕ್ಟರ್ ಬೇಕು. ಅದಕ್ಕೆ ನಾನು ಫಸ್ಟ್ 9 ಬ್ರಾಕೆಟ್ಸ್ ಹಾಕೊಳ್ತೀನಿ. 1 2 3 ನೆಕ್ಸ್ಟ್ 4 5 6 7 8 9 ಬ್ರಾಕೆಟ್ಸ್. ಇದು ಕೋ ಫ್ಯಾಕ್ಟರ್ ಬರೋದು ತುಂಬಾ ಸಿಂಪಲ್. ನೀವೆಲ್ಲ ಒಂದೊಂದೇ ಎಲಿಮೆಂಟ್ ಗೆ ಫೈಂಡ್ ಔಟ್ ಮಾಡ್ತೀರಾ, ನಾನು ಟೋಟಲ್ ಆಗಿ ಒಂದೇ ಸಲ ಮಾಡ್ಬಿಡ್ತೀನಿ. ಇಲ್ಲಿ ಆಲ್ಟರ್ನೇಟ್ ಸೈನ್ಸ್ ಹಾಕೋಣ ಇವಾಗ. 9 ಬ್ರಾಕೆಟ್ಸ್ ಒಳಗಡೆ ಫಸ್ಟ್ 9 ಬ್ರಾಕೆಟ್ಸ್ ಒಳಗಡೆ ಮೈನಸ್ ಸೈನ್ ಹಾಕೋಬೇಕು. ಮೈನಸ್ 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 ಮಧ್ಯದಲ್ಲಿ ಹಾಕೋಬೇಕು. ಮೈನಸ್ ಮೈನಸ್ ಮೈನಸ್. ನೆಕ್ಸ್ಟ್ ಬ್ರಾಕೆಟ್ ಹೊರಗಡೆ ಆಲ್ಟರ್ನೇಟ್ ಸೈನ್ಸ್ ನ ಬರ್ಕೋಬೇಕು. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಇದೇ ತರ ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್. ಗೊತ್ತಾಗ್ತಿದೆಯಲ್ಲ? ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? ತುಂಬಾ ಸಿಂಪಲ್. ಈಗ ಏನ್ ಮಾಡ್ಬೇಕಂದ್ರೆ, ಈಗ ನೋಡಿ, ನನಗಿದು ಫಸ್ಟ್ ಎಲಿಮೆಂಟ್ ಅಂದ್ರೆ ಫಸ್ಟ್ ಎಲಿಮೆಂಟ್ ಗೆ ಕೋ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲಿಮೆಂಟ್ ಗೆ ಕೋ ಫ್ಯಾಕ್ಟರ್ ಅಂದ್ರೆ ಆ ರೋ ಕಾಲಮ್ ಕಂಪ್ಲೀಟ್ ಆಗಿ ಬಿಟ್ಬಿಡೋಣ. ಇನ್ನೇನು ಉಳಿಯುತ್ತೆ ನನ್ನ ಹತ್ರ? 1 5 2 6 ಮಲ್ಟಿಪ್ಲೈ ಮಾಡೋಣ. 1 6 ಬೇಗ ಮಾತಾಡಿ ನನ್ನ ಜೊತೆ. 1 into 6 6 ಮೈನಸ್ 5 2s 10. ಗೊತ್ತಾಯ್ತಾ? ಅದೇ ತರ ಈಗ ಸೆಕೆಂಡ್ ಎಲಿಮೆಂಟ್ ಗೆ ಕೋ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಎಲಿಮೆಂಟ್ ಇರೋ ರೋ ಕಾಲಮ್ ಕಂಪ್ಲೀಟ್ ಆಗಿ ಬಿಟ್ಬಿಡೋಣ. 3 6 18 ಮೈನಸ್ 20 18 ಮೈನಸ್ 20. ಅದೇ ತರ ಥರ್ಡ್, ಈಗ ಫಸ್ಟ್ ರೋ ಥರ್ಡ್ ಎಲಿಮೆಂಟ್ ಕಾಲಮ್ ಎಲಿಮೆಂಟ್ ಬಿಟ್ಬಿಡೋಣ. 3 1 4 2. ಸೊ ಏನಾಗುತ್ತೆ ಹಾಗಾದ್ರೆ? 6 ಮೈನಸ್ 4. ನೆಕ್ಸ್ಟ್ ಈಗ 3 ಇರೋ ರೋ ಕಾಲಮ್ ಬಿಟ್ಬಿಡೋಣ. 12 minus 6. 12 ಮೈನಸ್ 6. ನೆಕ್ಸ್ಟ್ ಈಗ 1 ಇರೋ ರೋ ಕಾಲಮ್ ಬಿಟ್ಬಿಡೋಣ. 6 ಮೈನಸ್ 12. ವೆರಿ ಗುಡ್. ನೆಕ್ಸ್ಟ್ ಈಗ 5 ಇರೋ ರೋ ಕಾಲಮ್ ಬಿಟ್ಬಿಡೋಣ. 2 ಮೈನಸ್ 8. ನೆಕ್ಸ್ಟ್ ಈಗ 4 ಇರೋ ರೋ ಕಾಲಮ್ ಬಿಟ್ಬಿಡೋಣ. 10 ಮೈನಸ್ 3. ನೆಕ್ಸ್ಟ್ 2 ಇರೋ ರೋ ಕಾಲಮ್ ಬಿಟ್ರೆ 5 ಮೈನಸ್ 9. ಈಗ 6 ಇರೋ ರೋ ಕಾಲಮ್ ಬಿಟ್ರೆ 1 ಮೈನಸ್ 6. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಬಿಟ್ರೆ ಆನ್ಸರ್ ಬರುತ್ತೆ. ಸಿಂಪ್ಲಿಫೈ ಮಾಡ್ಬಿಡೋಣ. ಏನ್ ಬರುತ್ತೆ ಸಿಂಪ್ಲಿಫೈ ಮಾಡಿದ್ರೆ? -6 minus 10 minus 4 plus into minus minus 4 18 minus 20 minus 2 minus into minus plus 2 6 minus 4 2 into plus 2 ನೇ ಬರುತ್ತೆ. 12 minus 6 into minus minus 6 minus 12 minus 6 minus into plus minus 6 ಬರುತ್ತೆ. 2 minus 8 minus 6 minus into minus plus 6 ಬರುತ್ತೆ. 10 minus 3 7 5 minus 9 minus 4 minus into minus plus 4 1 minus 6 minus 5. Clear? Yes sir. So this is our cofactor matrix. ಈಗ ಹಾಗಿದ್ರೆ adjoint of A ಏನಾಗುತ್ತೆ? What is adjoint of A? Transpose of a cofactor of matrix. ಅಷ್ಟೇ, ಟ್ರಾನ್ಸ್ಪೋಸ್ ಮಾಡ್ಬಿಡೋಣ. -4 2 next minus 6 next 7 4 minus 5. ಇಷ್ಟೇ cofactor and adjoint find ಮಾಡ್ಕೊಳ್ಳೋದು. ಗೊತ್ತಾಯ್ತಾ? ಈಸಿ ಇದೆಯಾ? ಹಾಗಿದ್ರೆ ರಿಮೈನಿಂಗ್ ಕಾನ್ಸೆಪ್ಟ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣವಾ? ಸಾಕು ಇವತ್ತಿಗೆ ಏನ್ ಮಾಡೋಣವಾ? ಓಕೆ, ಹಾಗಿದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಶೇರ್ ಮಾಡಿ ಸರ್. ಖಂಡಿತ ಮ್ಯಾಮ್, ಖಂಡಿತ. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಬಾಯ್. ಎಸ್ ಸರ್, ಕಂಪ್ಲೀಟ್ ಆಗಿದೆ ಸರ್ ಚಾಪ್ಟರ್. ಸರ್ ಇನ್ನೊಂದು ಸ್ವಲ್ಪ ಇದೆ ಸರ್, ಇನ್ನೊಂದು ಅರ್ಧ ಗಂಟೆ ಅಷ್ಟು ಇದೆ. ಅಷ್ಟನ್ನು ಮಾಡ್ಬಿಟ್ಟು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ಬಿಡೋಣ. ಇನ್ನೊಂದು 2-3 ಕಾನ್ಸೆಪ್ಟ್ಸ್ ಇದಾವೆ, ಅದಷ್ಟನ್ನು ಡಿಸ್ಕಸ್ ಮಾಡ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆನಾ? ಓಕೆ ಸರ್. ಸರಿ, ಹಾಗಿದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸರ್.